ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 798 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 1 ಮತ್ತು 2 ಜಾನ್ವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಲ್ಲಿ ಪರ್ಯಾಯ ಅರಣ್ಯೀಕರಣಕ್ಕಾಗಿ ಕರ್ನಾಟಕದ ಯಾವ 2 ಜಿಲ್ಲೆಗಳನ್ನು ಗುರುತಿಸಲಾಗಿದೆ? ವಿಚ್ 2 districts in Karnataka have been identified for afforestation under the ಎತ್ತಿನಹೊಳೆ ಇಂಟಿಗ್ರೇಟೆಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್? ಸೊ ಎತ್ತಿನಹೊಳೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಸಮಗ್ರ ಕುಡಿಯುವ ನೀರಿನ ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ ಕರ್ನಾಟಕದ 7 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡುವಷ್ಟರಲ್ಲಿ ಸಾಕಷ್ಟು ಅರಣ್ಯ ನಾಶವನ್ನ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿ ಆಗ್ತಕ್ಕಂಥ ಅರಣ್ಯ ನಾಶವನ್ನ ಕಂಪೆನ್ಸೇಟ್ ಮಾಡಲಿಕ್ಕೆ ಬೇರೊಂದು ಭೂಮಿಯಲ್ಲಿ ಅರಣ್ಯವನ್ನ ಮರುಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಅರಣ್ಯವನ್ನ ಮರುಸೃಷ್ಟಿ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಆಫಾರೆಸ್ಟೇಷನ್ ಅಂತ ಹೇಳ್ತೇವೆ. ನಾಶ ಮಾಡ್ತಕ್ಕಂಥದ್ದನ್ನ ನಾವು ಡಿಫಾರೆಸ್ಟೇಷನ್ ಅಂತ ಹೇಳ್ತೇವೆ. ಹಾಗಿದ್ರೆ ಆಫಾರೆಸ್ಟೇಷನ್ ಮಾಡಲಿಕ್ಕೆ ಯಾವ ಭೂಮಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಥವಾ ಯಾವ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಸನ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಆಫಾರೆಸ್ಟೇಷನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೋಸ್ಕರ ಸರ್ಕಾರ ಆ ಭೂಮಿಯನ್ನ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನೀವು ಎತ್ತಿನಹೊಳೆ ಸಾಗುವ ಮಾರ್ಗವನ್ನ ನೀವು ನೋಡಬಹುದಾಗಿರುತ್ತೆ. ಸೊ ಈ ಬ್ಲೂ ಲೈನ್ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದು ಈ ಪ್ರಾಜೆಕ್ಟ್ ಯಾವ ರೀತಿ ಮೂವ್ ಆಗುತ್ತೆ ಅಥವಾ ಯಾವ ರೀತಿ ಚಾನೆಲ್ಗಳನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ನಲ್ಲಿ 2 ರೀತಿಯ ಚಾನೆಲ್ಗಳನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದನ್ನು ನಾವು ಪಂಪ್ಡ್ ಚಾನೆಲ್ಸ್ ಅಂತ ಕರಿತೇವೆ. ಅಂದ್ರೆ ಎಲ್ಲಿ ಗ್ರಾವಿಟಿಗೆ ವಿರುದ್ಧವಾಗಿ ಚಲಿಸಬೇಕಾಗಿರುತ್ತೆ ಅಲ್ಲಿ ಪಂಪ್ಡ್ ಚಾನೆಲ್ಸ್ಗಳನ್ನು ಮಾಡ್ತಾರೆ. ಎಲ್ಲಿ ನೆಲ ಸಮತಲವಾಗಿರುತ್ತೆ ಅಥವಾ ಇನ್ಕ್ಲೇನ್ಡ್ ಇರುತ್ತೆ ಅಲ್ಲಿ ಗುರುತ್ವ ನಾಲೆಗಳನ್ನು ಮಾಡ್ತಾರೆ. ಅದನ್ನು ನಾವು ಗ್ರಾವಿಟೇಷನಲ್ ಚಾನೆಲ್ಸ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಯಾವುದೇ ಎನರ್ಜಿಯನ್ನು ಸ್ಪೆಂಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಭೂಮಿಯ ದಿಕ್ಕಿನಲ್ಲಿ ಅದು ಚಲಿಸ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ರಾಜೆಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈ ಭಾಗದಲ್ಲಿ. ಇದು ಸಕಲೇಶಪುರದಿಂದ ಪ್ರಾರಂಭವಾಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ರಿವಲೆಟ್ಗಳಿರ್ತವೆ. ಸೊ ಎತ್ತಿನಹೊಳೆ ಸೊ ಇನ್ನೂ 3 ರಿವಲೆಟ್ಗಳಿಂದ ಈ ಒಂದು ಪ್ರಾಜೆಕ್ಟ್ ಅನ್ನ ಪ್ರಾರಂಭ ಮಾಡ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಆಸ್ ಐ ಟೋಲ್ಡ್ ಯು ಬಿಫೋರ್ ಈ ಪಂಪ್ಡ್ ಸ್ಟೇಷನ್ ಗಳನ್ನ ಮಾಡ್ತಾರೆ. ಅದಾದ್ಮೇಲೆ ಗುರುತ್ವ ನಾಲೆಗಳನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಇದು ಹಾರಿಜಾಂಟಲ್ ಆಗಿರೋದ್ರಿಂದ ಗುರುತ್ವ ನಾಲೆಗಳನ್ನ ಅಥವಾ ಗ್ರಾವಿಟೇಷನಲ್ ಚಾನೆಲ್ಸ್ ಗಳನ್ನ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿ ಅಪ್ಲಿಫ್ಟ್ ಮಾಡಬೇಕಾಗಿರುವ ಕಾರಣದಿಂದ ಇಲ್ಲಿ ಪಂಪ್ಡ್ ಚಾನೆಲ್ ಗಳನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ಜಿಲ್ಲೆಗಳಿಗೆ ಇಲ್ಲಿ ನೀರನ್ನ ಒದಗಿಸ್ತಾರೆ? ಸೊ ನಂಬರ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. 7 ಡಿಸ್ಟ್ರಿಕ್ಟ್ಸ್ಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಆ 7 ಡಿಸ್ಟ್ರಿಕ್ಟ್ಸ್ ಯಾವ್ದು ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. ಸೊ ಮೊದಲನೇ ಜಿಲ್ಲೆ ಹಾಸನದಿಂದ ಪ್ರಾರಂಭವಾಗುತ್ತೆ. ಸೊ ಅದಾದ್ಮೇಲೆ ತುಮಕೂರಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಈ ಚಿತ್ರದಲ್ಲಿ ಅಥವಾ ಮ್ಯಾಪ್ ನಲ್ಲಿ ಚಿತ್ರದುರ್ಗ ಇರೋದಿಲ್ಲ. ಸೊ ಚಿತ್ರದುರ್ಗಕ್ಕೆ ಕನೆಕ್ಟ್ ಮಾಡ್ತಾರೆ. ಸೊ 3 ಜಿಲ್ಲೆಗಳಿಗೆ ಕನೆಕ್ಟ್ ಮಾಡಿದ್ರು. ಸೊ ಅದಾದ್ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು, ಕೋಲಾರಕ್ಕೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು, ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ರೂರಲ್ಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು. ಸೊ ಅದಾದ್ಮೇಲೆ ರಾಮನಗರಕ್ಕೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು. ಈ 7 ಜಿಲ್ಲೆಗಳಿಗೆ ಈ ಒಂದು ಪ್ರಾಜೆಕ್ಟ್ ನ ಮುಖಾಂತರ ನೀರನ್ನು ಒದಗಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಅಲ್ಲಿ ಆಗ್ತಕ್ಕಂಥ ಅರಣ್ಯ ನಾಶವನ್ನ ನಮ್ಮ ಕರ್ನಾಟಕದ ಹಾಸನ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ರೀಫಾರೆಸ್ಟೇಷನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ರೀಫಾರೆಸ್ಟೇಷನ್ ಅನ್ನ ಎಷ್ಟು ಏಕರ್ ಲ್ಯಾಂಡ್ ಅಲ್ಲಿ ಮಾಡ್ತಾರೆ ಅಂದ್ರೆ 500 ಏಕರ್ ಲ್ಯಾಂಡ್ ನಲ್ಲಿ ರೀಫಾರೆಸ್ಟೇಷನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನ ಯಾರು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅಥವಾ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಇದಕ್ಕೆ ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಏನಿರುತ್ತೆ, ಸೊ ಇವರ ವತಿಯಿಂದ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ತುಮಕೂರು ಮತ್ತು ಹಾಸನದ ಎಕ್ಸಾಕ್ಟ್ಲಿ ಯಾವ ಪ್ಲೇಸ್ ಅಲ್ಲಿ ಆಫಾರೆಸ್ಟೇಷನ್ ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಚಿಕ್ಕನಾಯಕನಹಳ್ಳಿಯಲ್ಲಿ ರೀಫಾರೆಸ್ಟೇಷನ್ ಅನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಹಾಸನ್ಗೆ ಸಂಬಂಧಪಟ್ಟಂತೆ ಬೇಲೂರು ಮತ್ತು ಅರಸೀಕೆರೆಯಲ್ಲಿ ಸೊ ಈ ತಾಲೂಕುಗಳಲ್ಲಿ ಮರು ಅರಣ್ಯೀಕರಣ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಆ ಜಿಲ್ಲೆಗಳು ಯಾವ್ದ್ಯಾವ್ದು ಅಂತ ನಾನು ಮ್ಯಾಪ್ ಅಲ್ಲೇ ಹೇಳಿದ್ದೇನೆ. ಸೊ ಇನ್ನೊಂದ್ಸತಿ ಹೇಳೋದಾದ್ರೆ
ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ್, ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ಸ್ಗಳಿಗೆ ಸೊ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ಎಷ್ಟು TMC ನೀರನ್ನು ಡೈವರ್ಟ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಪ್ರಾಜೆಕ್ಟಲ್ಲಿ 24.01 TMC ಅಂದರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ನಾವೇನು ಹೇಳ್ತೇವೆ. ಸೊ ಇಷ್ಟು ನೀರನ್ನು ಡೈವರ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ವೆಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್ ಆಗಿರುತ್ತೆ. ವೆಸ್ಟ್ ಫ್ಲೋಯಿಂಗ್ ಅಂದರೆ ಸೊ ಪಶ್ಚಿಮಕ್ಕೆ ಹರಿಯುವ ತೊರೆಗಳಿಂದ 24.01 TMC ನೀರನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಶುಷ್ಕ ಪ್ರದೇಶಗಳಿಗೆ ಅಂದರೆ ಡಾಟ್ ಪ್ರೋನ್ ಏರಿಯಾಗಳಿಗೆ ಸೊ ನೀರನ್ನು ಒದಗಿಸ್ತಕ್ಕಂಥದ್ದು ಅಥವಾ ಆರಿಡ್ ರೀಜನ್ಸ್ಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಇದರ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳನ್ನು ನಾವು ಕನ್ಸಿಡರ್ ಮಾಡೋದಾದ್ರೆ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕಾಗಿದ್ರೆ 8 ಸ್ಮಾಲ್ ಡ್ಯಾಮ್ಸ್ಗಳನ್ನು ನಿರ್ಮಾಣ ಮಾಡಬೇಕು. ಅಂದರೆ 8 ಚಿಕ್ಕ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಎತ್ತಿನ ಹೊಳೆ, ಕಾಡು ಮನೆ ಹೊಳೆ, ಕರಿ ಹೊಳೆ ಮತ್ತೆ ವಂಗದ ಹಳ್ಳ ಅಂತ ಹೇಳ್ತೇವೆ. ಸೊ ಈ 4 ರಿವಲೆಟ್ಗಳಿಂದ ಈ ಒಂದು ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಪಂಪ್ಡ್ ಡೆಲಿವರಿ ಚಾನಲ್ಸ್ ಗಳನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಟೋಟಲ್ ಅದ್ರ ಜೊತೆಗೆ ಇವನ್ ಗ್ರಾವಿಟಿ ಚಾನಲ್ಸ್ ಗಳನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಪಂಪ್ಡ್ ಚಾನಲ್ಸ್ ಕೂಡ ಇರುತ್ತೆ, ಗ್ರಾವಿಟಿ ಚಾನಲ್ಸ್ ಕೂಡ ಇರುತ್ತೆ. ಸೊ ಸ್ಪ್ಯಾನಿಂಗ್ ಅಪ್ ಟು 274 ಕಿಲೋಮೀಟರ್ಸ್ ಅಂದ್ರೆ 274 ಕಿಲೋಮೀಟರ್ ವಿಸ್ತೀರ್ಣದ ಸೊ ಕಾಲುವೆಗಳನ್ನ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕೊರಿತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ 3 ಹಂತಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಟೇಜ್ 1 ಅಥವಾ ಹಂತ 1ರಲ್ಲಿ ಲಿಫ್ಟ್ ಕಾಂಪೊನೆಂಟ್ ವರ್ಕ್ಸ್ ಅನ್ನ ಮಾಡ್ತಾರೆ. ಅಂದ್ರೆ ಎಲ್ಲಿ ಗ್ರಾವಿಟಿಗೆ ವಿರುದ್ಧವಾಗಿ ನೀರನ್ನ ಎತ್ತಬೇಕಾಗಿರುತ್ತೆ ಸೊ ಅಲ್ಲಿ ಲಿಫ್ಟ್ ಘಟಕಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ 260 ಕಿಲೋಮೀಟರ್ಸ್ ಅಷ್ಟು ಗ್ರಾವಿಟಿ ಮೇನ್ ಕೆನಾಲ್ಗಳನ್ನ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಲಿಫ್ಟ್ ಘಟಕಗಳು ಬೇರೆ, ಅದ್ರ ಜೊತೆಗೆ 260 ಕಿಲೋಮೀಟರ್ ಈ ಒಂದು ಗುರುತ್ವಾಕರ್ಷಣೆಯ ಮುಖ್ಯ ಕಾಲುವೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸ್ಟೇಜ್ 2 ಅಥವಾ ಹಂತ 2ರಲ್ಲಿ ಫೀಡರ್ಗಳನ್ನ ನಿರ್ಮಾಣ ಮಾಡ್ತಾರೆ. ಫೀಡರ್ಗಳ ಮುಖಾಂತರ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಟೌನ್ಸ್ ಮತ್ತೆ ವಿಲೇಜಸ್, ನಗರಗಳು ಮತ್ತು ಹಳ್ಳಿಗಳೇನಿರ್ತವೆ ಸೊ ಈ ಒಂದು ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡೋದ್ರಿಂದ ಅಥವಾ ಫೀಡರ್ಗಳನ್ನು ನಿರ್ಮಾಣ ಮಾಡೋದ್ರಿಂದ ಸೊ ಅಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಮತ್ತು ನಗರಗಳಿಗೆ ನೀರನ್ನು ಒದಗಿಸ್ತಕ್ಕಂಥದ್ದನ್ನು ನಾವು 2ನೇ ಹಂತದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟನ್ನು ಮಾಡೋದ್ರ ಮುಖಾಂತರ ಗ್ರೌಂಡ್ ವಾಟರ್ ರೀಚಾರ್ಜ್ ಕೂಡ ಆಗುತ್ತೆ. ಅಂದರೆ ಅಂತರ್ಜಲದ ನೀರು ಕೂಡ ಮಹಾಪೂರಣಗೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಾರಣ ಏನು ಅಂದರೆ ಎಲ್ಲೆಲ್ಲಿ ನೀರು ಹರಿಯುತ್ತೆ ಸೊ ಅಲ್ಲಿ ನೀರು ಹಿಂಗುವ ಕಾರಣದಿಂದ ಸೊ ಈವನ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಕ್ಕಂಥದ್ದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಹೆಲ್ಪ್ in recharging groundwater by filling over 527 tanks in the region. ಸೊ ಈ ಒಂದು ಭಾಗದಲ್ಲಿ 527ಕ್ಕೂ ಹೆಚ್ಚು ಟ್ಯಾಂಕ್ಗಳನ್ನು ತುಂಬುವ ಮೂಲಕ ಆ ಪ್ರದೇಶದ ಅಂತರ್ಜಲವನ್ನ ಕೂಡ ಸೊ ಹೆಚ್ಚು ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಪ್ರಾಬಬ್ಲಿ ಮಾರ್ಚ್ 2027ರ ವೇಳೆಗೆ ಸಂಪೂರ್ಣಗೊಳ್ತಕ್ಕಂಥದ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅರಣ್ಯ ನಾಶವನ್ನ ಈಗ ಅಫಾರೆಸ್ಟೇಷನ್ ಮಾಡ್ತಕ್ಕಂಥ ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದ ಯಾವ 2 ಜಿಲ್ಲೆಗಳು ರಾಜ್ಯ ಒಲಿಂಪಿಕ್ಸ್ 2025 ಆಯೋಜಿಸುತ್ತವೆ? ಸೊ ವಿಚ್ 2 ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ ವಿಲ್ ಹೋಸ್ಟ್ ದಿ ಸ್ಟೇಟ್ ಒಲಿಂಪಿಕ್ಸ್ 2025? ಸೊ ಇದು ನಮ್ಮ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಒಲಿಂಪಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಕೂಡ ಪಾಲ್ಗೊಳ್ತಕ್ಕಂಥ ಈವೆಂಟ್ ಆಗಿರುತ್ತೆ. ಸೊ ಇದನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇರುವ ಕಾರಣದಿಂದ ಕರ್ನಾಟಕದ ಒಲಿಂಪಿಕ್ಸ್ ಅಂತಾನೆ ಕರೀತೇವೆ. ಸೊ ಈ ವರ್ಷ ಕರ್ನಾಟಕದ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಗಳೂರು ಮತ್ತು ಉಡುಪಿಯಲ್ಲಿ ಸೊ ಈ ಇವೆಂಟ್ ಅನ್ನ ಈ ವರ್ಷ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಇವೆಂಟ್ ಅನ್ನ ನಾವು ರಾಜ್ಯ ಒಲಿಂಪಿಕ್ಸ್ ಅಂತ ಹೇಳ್ತೇವೆ. ಸೊ ಈ ಒಲಿಂಪಿಕ್ಸ್ ಅನ್ನ ಮಂಗಳೂರಲ್ಲಿ ಉದ್ಘಾಟನೆ ಮಾಡ್ತಾರೆ. ಸೊ ಮಂಗಳ ಸ್ಟೇಡಿಯಂ ಇನ್ ಮಂಗಳೂರಿನಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಎಂಟೈರ್ ಈವೆಂಟ್ಸ್ಗಳನ್ನು ಮಂಗಳೂರು ಮತ್ತು ಉಡುಪಿ 2 ಜಿಲ್ಲೆಗಳಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಟೋಟಲ್ ಈ ಒಂದು ಇವೆಂಟ್ನಲ್ಲಿ 12 ಒಲಿಂಪಿಕ್ ಇವೆಂಟ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ 12 ಇವೆಂಟ್ಗಳನ್ನು ಮಂಗಳೂರಿನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ, 11 ಇವೆಂಟ್ಗಳನ್ನು ಉಡುಪಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಟ್ಟು 33 ಇವೆಂಟ್ಗಳನ್ನು ಇಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ನಿಯರ್ಲಿ 4000 ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಥ್ಲೆಟ್ಸ್ ಅಂದ್ರೆ 4000 ರಾಷ್ಟ್ರೀಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಾಲ್ಗೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮಹತ್ವ ಏನು ಅಂದ್ರೆ ಇಟ್ ಇಸ್ ದ ಫಸ್ಟ್ ಸ್ಟೇಟ್ ಒಲಿಂಪಿಕ್ಸ್ ಸಿನ್ಸ್ ದಿ ಒನ್ ಹೆಲ್ಡ್
8 years ago in ಧಾರವಾಡ. ಸೊ ಇದಕ್ಕಿಂತ ಮುಂಚೆ ಸೊ ಈ ಒಂದು ರಾಜ್ಯ ಮಟ್ಟದ ಒಲಿಂಪಿಕ್ಸ್ ಅನ್ನ ಧಾರವಾಡದಲ್ಲಿ ನಡೆಸಿದ ನಂತರ 8 ವರ್ಷಗಳ ಗ್ಯಾಪ್ ಆದ ನಂತರ ಇದನ್ನ ಮತ್ತೊಮ್ಮೆ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. NVS-02 ಮಿಷನ್ ಯಾವುದರ ಭಾಗವಾಗಿದೆ? ಸೊ ವಾಟ್ ಈಸ್ ದಿ NVS-2 ಮಿಷನ್ ಪಾರ್ಟ್ ಆಫ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ NVS-2 ಏನಿದೆ ಇದು ನಮ್ಮ ಭಾರತ ದೇಶದ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ವ್ಯವಸ್ಥೆ ಅಂತ ಹೇಳ್ತೇವೆ. ಇಂಡಿಯಾಸ್ ನ್ಯಾವಿಗೇಷನ್ ವಿತ್ ಇಂಡಿಯಾಸ್ ಕಾನ್ಸ್ಟಲೇಷನ್ ಸಿಸ್ಟಮ್. ಇದನ್ನ ಇನ್ ಶಾರ್ಟ್ ನಾವೇನಂತ ಕರಿತೀವಿ ಅಂದ್ರೆ ನ್ಯಾವಿಕ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇವಾಗ ನಾವೇನಾದ್ರೂ ಗೂಗಲ್ ಮ್ಯಾಪ್ ಅನ್ನ ಸದ್ಯಕ್ಕೆ ಏನು ಯೂಸ್ ಮಾಡ್ತಾ ಇದ್ದೇವೆ, ಸೊ GPS ಅನ್ನ ಯೂಸ್ ಮಾಡೋದ್ರ ಮುಖಾಂತರ ನಾವು ಮ್ಯಾಪ್ ಅನ್ನ ಬಳಕೆ ಮಾಡಿ ಯಾವ ಅಡ್ರೆಸ್ಗೆ ತಲುಪಬೇಕು ಅಲ್ಲಿಗೆ ತಲುಪ್ತಾ ಇರ್ತೇವೆ. ಸೊ ಅದೇ ರೀತಿಯ ಸಿಸ್ಟಮ್ GPS ಅಂತಕ್ಕಂಥದ್ದು ಭಾರತ ದೇಶದಲ್ಲ, ನಾವು ಬೇರೆ ದೇಶದ ಒಂದು ಟೆಕ್ನಾಲಜಿಯನ್ನ ಬಳಕೆ ಮಾಡ್ತಕ್ಕಂಥದ್ದು. ಸೊ ಅದೇ ರೀತಿಯ GPS ಟೆಕ್ನಾಲಜಿಯನ್ನ ನಮ್ಮ ಭಾರತ ದೇಶದಲ್ಲೂ ಕೂಡ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ಆ ಒಂದು GPS ಟೆಕ್ನಾಲಜಿಯನ್ನ ನಾವು ನ್ಯಾವಿಕ್ ವ್ಯವಸ್ಥೆ ಅಂತ ಹೇಳ್ತೇವೆ. ಸೊ ನ್ಯಾವಿಕ್ ಅಂದ್ರೆ ನ್ಯಾವಿಗೇಷನ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ವ್ಯವಸ್ಥೆಯನ್ನ ನಾವು ಇನ್ನೂ ಕೂಡ ಪ್ರಾರಂಭ ಮಾಡಿಲ್ಲ, ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಕಂಪ್ಲೀಟ್ ಆದ ನಂತರ ನಮ್ಮ ದೇಶದ ನ್ಯಾವಿಗೇಷನ್ ಸಿಸ್ಟಮ್ ಅನ್ನೇ ನಾವು ಹೆಚ್ಚಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಅದರ ಅಕ್ಯುರೇಸಿ ಈಗ ಇರ್ತಕ್ಕಂಥ GPS ಗಿಂತ ಬಹಳ ಜಾಸ್ತಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಈಗ ತಯಾರಿ ಹಂತದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನ್ಯಾವಿಕ್ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದಕ್ಕಿಂತ ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಾವು ನಾವಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಯಾವಾಗ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಸೊ ಅವಾಗೆಲ್ಲ ನಾವು ಇದನ್ನ ಪ್ರೀವಿಯಸ್ಲಿ ಕೂಡ ಡಿಸ್ಕಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಇಂಡಿಯಾಸ್ ನ್ಯಾವಿಗೇಷನ್ ಸ್ಯಾಟಲೈಟ್ ಟು ಬಿ 100th ಇಸ್ರೋ ಲಾಂಚ್. ಸೊ ಇವಾಗ ಭಾರತದ ನ್ಯಾವಿಗೇಷನ್ ಉಪಗ್ರಹ ಇವಾಗ ಏನು ಲಾಂಚ್ ಮಾಡ್ತಾ ಇದ್ದಾರೆ ಇಸ್ರೋದವ್ರದ್ದು, ಸೊ ಅದೊಂದು ಮೈಲ್ ಸ್ಟೋನ್ ಆಗುತ್ತೆ. ಕಾರಣ ಏನು ಅಂದ್ರೆ 100ನೇ ಇಸ್ರೋ ಉಡಾವಣೆಯನ್ನ ಸೊ ಇದರ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನ್ ಮಾಡ್ತಾ ಇದ್ದಾರೆ, ಅದರಿಂದ ಏನೇನ್ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ 100th ರಾಕೆಟ್ ಲಾಂಚ್ ಫ್ರಮ್ ಶ್ರೀಹರಿಕೋಟ. ಸೊ ಈ ಒಂದು ಸಿಸ್ಟಮ್ ಅನ್ನ ಡೆವಲಪ್ ಮಾಡಲಿಕ್ಕೆ ಶ್ರೀಹರಿಕೋಟದಿಂದ 100ನೇ ಉಪಗ್ರಹವನ್ನ ಇಸ್ರೋದವರು ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ NVS-02 ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. NVS-02 ಅಂತಕ್ಕಂಥದ್ದು ಇಟ್ ಇಸ್ ಪಾರ್ಟ್ ಆಫ್ ಇಂಡಿಯಾಸ್ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಸಿಸ್ಟಮ್. ಸೊ ನಮ್ಮ ಭಾರತ ದೇಶದ ನಾವಿಕ್ ವ್ಯವಸ್ಥೆ ಏನಿರುತ್ತೆ, ಸೊ ಅದರ ಒಂದು ಭಾಗವಾಗಿರ್ತಕ್ಕಂಥ NVS-02 ಅನ್ನ ಇಸ್ರೋದ 100ನೇ ಉಡಾವಣೆಯಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಉಡಾವಣೆ ಮಾಡಲಿಕ್ಕೆ ಯಾವ ಲಾಂಚ್ ವೆಹಿಕಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ GSLV ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೇವೆ. ಸೊ ಇದರ ಮುಖಾಂತರ 100ನೇ ಉಡಾವಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವುದೇ ಒಂದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದ್ರೆ ಎರಡು ರೀತಿ, ಅಂದ್ರೆ ಇನ್ಫ್ಯಾಕ್ಟ್ 3 ಟೈಪ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ 2 ಟೈಪ್ಸ್ ಯಾವುದು ಅಂದ್ರೆ ಒಂದನ್ನ ಜಿಯೋ ಸ್ಟೇಷನರಿ ಅಂತ ಕರಿತೇವೆ, ಇನ್ನೊಂದನ್ನ ಜಿಯೋ ಸಿಂಕ್ರೋನಸ್ ಅಂತ ಕರಿತೇವೆ. ಸೊ ಈ ಒಂದು ನಾವಿಕ್ ಸಿಸ್ಟಮ್ ಅನ್ನ ನಾವು ಡೆವಲಪ್ ಮಾಡಬೇಕಾಗಿದ್ರೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಗಳನ್ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಗಳನ್ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಜಿಯೋ ಸ್ಟೇಷನರಿ ಮತ್ತು ಜಿಯೋ ಸಿಂಕ್ರೋನಸ್, ಇದರ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನ ಸೊ ಈ ಒಂದು ಜಿಫರ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ದ ಅರ್ತ್ ಹಿಯರ್. ಸೊ ನಮ್ಮ ಭೂಮಿಯನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನೀವು ನಾನು ಹೇಳ್ತಕ್ಕಂಥ ಲೈನ್ ಅನ್ನ ಅಬ್ಸರ್ವ್ ಮಾಡಬೇಕು. ಈ ಒಂದು ಪರ್ಪಲ್ ಲೈನ್ ಏನಿದೆ ಅದನ್ನ ಮಾತ್ರ ಅಬ್ಸರ್ವ್ ಮಾಡಿ. ಈ ಪರ್ಪಲ್ ಲೈನ್ ಅಂತಕ್ಕಂಥದ್ದು ಸೊ ಇದು ಒಂದು ಸ್ಟ್ರೇಟ್ ಆರ್ಬಿಟ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ನಮ್ಮ ಒಂದು ಭೂಮಿಯ ಈಕ್ವೇಟರ್ ಏನಿರುತ್ತೆ ಅಂದ್ರೆ ಸಮಭಾಜಕ ವೃತ್ತ ಏನಿರುತ್ತೆ, ಸೊ ಅದಕ್ಕೆ ಸರಿಸುಮಾರು ಪ್ಯಾರಲಲ್ ಆಗಿ ಒಂದು ನಿರ್ದಿಷ್ಟವಾದ ಕಕ್ಷೆಯಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಈ ನಿರ್ದಿಷ್ಟ ಕಕ್ಷೆಯಲ್ಲಿ ಮೂವ್ ಆಗ್ತಕ್ಕಂಥ ಒಂದು ಪಾತ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿಯೋ ಸ್ಟೇಷನರಿ ಅಂತ ಕರಿತೇವೆ. ಇದನ್ನ ಯಾಕೆ ನಾವು ಜಿಯೋ ಸ್ಟೇಷನರಿ ಅಂತ ಕರಿತೀವಿ ಅಂದ್ರೆ ಸೊ ನಾವು ಭೂಮಿಯ ಒಂದು ಭಾಗದಿಂದ ಇದನ್ನ ನೋಡಿದಾಗ ಅದು ಯಾವಾಗ್ಲೂ ಅಲ್ಲೇ ಇರೋ ತರ ಕಾಣಿಸುತ್ತೆ. ಕಾರಣ ಏನಂದ್ರೆ ಸೊ ಇದು ಭೂಮಿಯ ರೊಟೇಷನ್ ಏನಿರುತ್ತೆ, ನಮಗೆ ಗೊತ್ತು ಭೂಮಿ 23 hours 56 minutes and 4 seconds ಗೆ ಒಂದು ರೊಟೇಷನ್ ಅನ್ನ ಅದು ಕಂಪ್ಲೀಟ್ ಮಾಡುತ್ತೆ. ಸೊ ಅದೇ ರೀತಿ ಒಂದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಕೂಡ ಸೇಮ್ ಟೈಮಿಂಗ್ಸ್ ಅನ್ನ ತಗೊಳುತ್ತೆ, ಅಂದ್ರೆ 23 hours 56 minutes and 4 seconds ಗೆ ಅದು ಕಂಪ್ಲೀಟ್ ಮಾಡುತ್ತೆ. ಸೊ ನಾವು ಭೂಮಿಯಿಂದ ಆ ಒಂದು ಸ್ಯಾಟಲೈಟ್ ಅನ್ನ ನೋಡಿದಾಗ ಅದು ಅದೇ ಪೊಸಿಷನ್ ಅಲ್ಲಿ ಯಾವಾಗಲೂ ಕಾಣಿಸ್ತಾ ಇರುತ್ತೆ. ಬಿಕಾಸ್ ಭೂಮಿಯ ತಿರುಗುವಿಕೆ ಈ ಒಂದು ಸ್ಯಾಟಲೈಟ್ ನ ರೆವಲ್ಯೂಷನ್ ಏನಿರುತ್ತೆ ಎರಡೂ ಕೂಡ ಸಿಂಕ್ರೊನೈಸ್ ಆಗಿರುವ ಕಾರಣದಿಂದ ಸೊ ಒಂದೇ ಸ್ಥಳದಲ್ಲಿ ಇರುವ ಹಾಗೆ ನಮಗೆ ಕಾಣಿಸುತ್ತೆ.
ಕಾಣಿಸುತ್ತೆ. ಸೊ ಆ ರೀತಿಯ ಒಂದು ಸ್ಯಾಟಲೈಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿಯೋ ಸ್ಟೇಷನರಿ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಜಿಯೋ ಸಿಂಕ್ರೋನಸ್? ಇವಾಗ ನೀವು ಈ ಆರೆಂಜ್ ಕಲರ್ ಲೈನ್ ಅನ್ನ ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಜಿಯೋ ಸಿಂಕ್ರೋನಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಪಾತ್ ಅಥವಾ ಆರ್ಬಿಟ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡ್ತಾರೆ, ಅಂದ್ರೆ ಓರೆಯಾಗಿ ಇರ್ತಕ್ಕಂಥ ಪಾತ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗ ಪಾತ್ ಓರೆ ಆಗುತ್ತೆ, ಈ ಗ್ರೀನ್ ಕಲರ್ ಅನ್ನ ನೀವು ನೋಡಿ, ಸೊ ಇದು ಈಕ್ವೇಟರ್ಗೆ ಪ್ಯಾರಲಲ್ ಆಗಿರೋದಿಲ್ಲ. ಸೊ ಇದು ಏನೋ ಸ್ವಲ್ಪ ಟಿಲ್ಟ್ ಆಗಿರುವ ಕಾರಣದಿಂದ ಅದರ ಪಾತ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದನ್ನ ನಾವು ಭೂಮಿಯ ಮೇಲೆ ಎಲ್ಲಾದ್ರೂ ನಿಂತ್ಕೊಂಡು ನಾವು ನೋಡಿದಾಗ, ಸೊ ಇದು ನಾರ್ತ್ ಮತ್ತೆ ಸೌತ್ಗೆ ಈ ರೀತಿ ಏನೋ ತನ್ನ ದಿಕ್ಕನ್ನ ಬದಲಾವಣೆ ಮಾಡ್ಕೊಳ್ಳೋ ತರ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಕಾರಣ ಏನು ಅಂದ್ರೆ ಅದನ್ನ ಈಕ್ವಟೋರಿಯಲ್ ಲೈನ್ ಏನಿರುತ್ತೆ ಅದಕ್ಕೆ ಮ್ಯಾಚ್ ಆಗೋ ತರ ನಾವು ಮಾಡಿರೋದಿಲ್ಲ, ಸ್ವಲ್ಪ ಟಿಲ್ಟ್ ಮಾಡಿರೋದ್ರಿಂದ ಅದು ಮೂವ್ ಆಗ್ತಾ ನಾರ್ತ್ಗೆ ಒಂದ್ಸತಿ, ಸೌತ್ಗೆ ಒಂದ್ಸತಿ, ನಾರ್ತ್ ಒಂದ್ಸತಿ, ಸೌತ್ಗೆ ಒಂದ್ಸತಿ ಸೊ ಬರೋ ತರ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಈ ರೀತಿಯ ಉಡಾವಣೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿಯೋ ಸಿಂಕ್ರೋನಸ್ ಅಂತ ಕರಿತೇವೆ, ಒಂದು ಜಿಯೋ ಸ್ಟೇಷನರಿ. ಸೊ ಈ ರೀತಿ ನಾರ್ತ್ ಮತ್ತೆ ಸೌತ್ಗೆ ಮೂವ್ ಆಗ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನು ನಾವು ಜಿಯೋ ಸಿಂಕ್ರೋನಸ್ ಅಂತ ಕರಿತೇವೆ. ಸೊ ಈ ಒಂದು ನಾವಿಕ್ ಸಿಸ್ಟಮ್ ನಲ್ಲಿ ಜಿಯೋ ಸ್ಟೇಷನರಿನೂ ಲಾಂಚ್ ಮಾಡ್ತಾ ಇದ್ದಾರೆ, ಜಿಯೋ ಸಿಂಕ್ರೋನಸ್ ಕೂಡ ಮಾಡ್ತಾ ಇದ್ದಾರೆ. ಜಿಯೋ ಸ್ಟೇಷನರಿಯಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ, ಸೊ ಈ ಸ್ಯಾಟಲೈಟ್ ಇಂದ ಬರ್ತಕ್ಕಂಥ ಸಿಗ್ನಲ್ಸ್ ಏನಿರುತ್ತೆ ಆಂಟೆನಾಗಳ ಮುಖಾಂತರ ರಿಸೀವ್ ಮಾಡಲಾಗುತ್ತೆ. ಆ ಆಂಟೆನಾಗಳು ಸ್ಟೇಷನರಿ ಇರುತ್ತೆ, ಅಂದ್ರೆ ಒಂದೇ ಭಾಗದಲ್ಲಿರುತ್ತೆ. ಸೊ ಅದರಿಂದ ಒಂದು ಕಾನ್ಸ್ಟೆಂಟ್ ಆಗಿ ಸಿಗ್ನಲ್ಗಳನ್ನ ರಿಸೀವ್ ಮಾಡೋ ಕಾರಣದಿಂದ ಸೊ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಗಳನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಜಿಯೋ ಸ್ಟೇಷನರಿ ಏನಿರುತ್ತೆ, ಸೊ ಇದನ್ನ ನಾವು ಜಿಯೋ ಸಿಂಕ್ರೋನಸ್ ಅಂತ ಕೂಡ ಕರಿಬೋದಾಗಿರುತ್ತೆ. ಸಿ ಅಂಡರ್ಸ್ಟ್ಯಾಂಡ್ ದಿಸ್, ಜಿಯೋ ಸ್ಟೇಷನರಿ ಈಸ್ ಆಲ್ಸೋ ಆರ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಜಿಯೋ ಸಿಂಕ್ರೋನಸ್ ಅಂತ ಕರಿಬೋದಾಗಿರುತ್ತೆ. ಏನಿದು ಜಿಯೋ ಸಿಂಕ್ರೋನಸ್ ಟರ್ಮ್ ನ ಮೀನಿಂಗ್ ಅಂದ್ರೆ, ಜಿಯೋ ಅಂಡ್ ಸಿಂಕ್ರೋನಸ್ ಅಂದ್ರೆ ಭೂಮಿಯ ತಿರುಗುವಿಕೆಯ ವೇಗಕ್ಕೆ ನಾವು ಸ್ಯಾಟಲೈಟ್ಗಳನ್ನ ಡಿಸೈನ್ ಮಾಡಿದ್ರೆ ಜಿಯೋ ಸಿಂಕ್ರೋನಸ್ ಅಂತ ಕರಿತೇವೆ. ಸೊ ಇಲ್ಲಿ ಜಿಯೋ ಸ್ಟೇಷನರಿ ಆಗಿರ್ಬೋದು, ಜಿಯೋ ಸಿಂಕ್ರೋನಸ್ ಆಗಿರ್ಬೋದು, ಅದು ಒಂದು ರೆವಲ್ಯೂಷನ್ ಕಂಪ್ಲೀಟ್ ಮಾಡಲಿಕ್ಕೆ 23 ಗಂಟೆ 56 ನಿಮಿಷ 4 ಸೆಕೆಂಡ್ಗಳನ್ನೇ ತೆಗೆದುಕೊಳ್ಳುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ, ಜಿಯೋ ಸ್ಟೇಷನರಿ ಅಂದ್ರೆ ಅದು ಒಂದು ನಿರ್ದಿಷ್ಟ ಪಾತಲ್ಲಿ ಅಂದ್ರೆ ಈಕ್ವಟೋರಿಯಲ್ಗೆ ಸಮಭಾಜಕವಾಗಿ ಅಥವಾ ಪ್ಯಾರಲಲ್ ಆಗಿ ಮೂವ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಜಿಯೋ ಸಿಂಕ್ರೋನಸ್ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಟಿಲ್ಟ್ ಮಾಡಿರುವ ಕಾರಣದಿಂದ ಅದನ್ನ ನಾವು ಭೂಮಿಯ ಮೇಲೆ ನೋಡಿದಾಗ ಸೊ ಅದು ನಾರ್ತ್ ಡೈರೆಕ್ಷನ್ ಸೌತ್ ಡೈರೆಕ್ಷನ್ಗೆ ಹೋಗೋ ರೀತಿಯಲ್ಲಿ ಕಾಣಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರಿಮೆಂಬರ್ ದಿ ಪಾಯಿಂಟ್ ದಟ್ ಆಲ್ ಜಿಯೋ ಸ್ಟೇಷನರಿ ಜಿಯೋ ಸಿಂಕ್ರೋನಸ್ ಆಗಿರುತ್ತೆ, ಬಟ್ ಜಿಯೋ ಸಿಂಕ್ರೋನಸ್ ಜಿಯೋ ಸ್ಟೇಷನರಿ ಆಗಿರೋದಿಲ್ಲ. ಸೊ ಇದೊಂದು ಪಾಯಿಂಟ್ ಅನ್ನ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಇದು ಈ ಒಂದು ನಮ್ಮ ಭೂಮಿಯ ಆರ್ಬಿಟ್ ರೊಟೇಷನ್ ಏನಿರುತ್ತೆ ಅಥವಾ ನಮ್ಮ ಭೂಮಿಯ ಒಂದು ತಿರುಗುವಿಕೆ ಏನಿರುತ್ತೆ, ಸೊ ಅದಕ್ಕೆ ಮ್ಯಾಚ್ ಮಾಡಲಿಕ್ಕೆ ಎಷ್ಟು ವಿಸ್ತೀರ್ಣದ ಆರ್ಬಿಟ್ ಅಲ್ಲಿ ನಾವು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತೀವಿ ಅಂದ್ರೆ 35,786 ಕಿಲೋಮೀಟರ್ಸ್ ಏನಿರುತ್ತೆ. ಸೊ ಈ ವಿಸ್ತೀರ್ಣದ ಆರ್ಬಿಟ್ಗೆ ನಾವೇನಾದ್ರೂ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದ್ದೆ ಆದಲ್ಲಿ ಅದು ಭೂಮಿಯ ತಿರುಗುವಿಕೆಯ ವೇಗ ಏನಿರುತ್ತೆ ಸೊ ಅದೇ ವೇಗಕ್ಕೆ ಮ್ಯಾಚ್ ಮಾಡಿಕೊಂಡು ಅದು ತಿರುಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಎರಡೂ ಸ್ಯಾಟಲೈಟ್ಗಳನ್ನ ಈ ಒಂದು ನಾವಿಕ್ ಸಿಸ್ಟಮ್ ಅಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಾವಿಕ್ ಸಿಸ್ಟಮ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಇಂಡಿಯಾಸ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ GPS ಹೇಗಿದೆಯೋ ಅದೇ ರೀತಿ ನಮ್ಮ ಭಾರತ ದೇಶದ ಸ್ಥಳೀಯವಾಗಿರ್ತಕ್ಕಂಥ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಆಗಿರುತ್ತೆ. ಸೊ ಇದು ಆಟೋನಾಮಸ್ ರೀಜನಲ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್. ಸೊ ನಮ್ಮ ಭಾರತ ದೇಶದ ಸೊ ಸ್ವಾಯತ್ತವಾಗಿ ನಮಗೊಂದು ನ್ಯಾವಿಗೇಷನ್ ಅನ್ನ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಜಿಯೋ ಸ್ಟೇಷನರಿ ಜಿಯೋ ಸಿಂಕ್ರೋನಸ್ ಎರಡನ್ನು ಬಳಕೆ ಮಾಡ್ತಾರೆ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇದು ಜಿಯೋ ಸ್ಟೇಷನರಿ ಆಗಿರುತ್ತೆ. ಸೊ ಇದನ್ನ ನಾವು ಜಿಯೋ ಸಿಂಕ್ರೋನಸ್ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಜಿಯೋ ಸ್ಟೇಷನರಿ ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ, ಒಂದೇ ಲೈನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಜಿಯೋ ಸಿಂಕ್ರೋನಸ್ ಅಂತಕ್ಕಂಥದ್ದು ಅದು ಮೂವ್ ಆಗುವಾಗ ನಾರ್ತ್ ಇಂದ ಸೌತ್ ಇಂದ ನಾರ್ತ್ಗೆ ಸೊ ಅದರ ಆರ್ಬಿಟ್ ಟಿಲ್ಟ್ ಆಗಿರೋದ್ರಿಂದ ಸೊ ಅದರ ಚಲನೆ ಆಗ್ತಕ್ಕಂಥ ಕಾರಣದಿಂದ ಇದನ್ನ ನಾವು ಜಿಯೋ ಸಿಂಕ್ರೋನಸ್ ಅಂತ ಕರಿತೇವೆ. ಸೊ ಈ ಜಿಯೋ ಸಿಂಕ್ರೋನಸ್ ಮತ್ತು ಜಿಯೋ ಸ್ಟೇಷನರಿ ಎಷ್ಟೆಷ್ಟು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ 3 ಜಿಯೋ ಸ್ಟೇಷನರಿಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ, 4 ಜಿಯೋ ಸಿಂಕ್ರೋನಸ್ ಆರ್ಬಿಟ್ಗಳನ್ನು ಸೊ ಇಲ್ಲಿ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನ್ಯಾವಿಗೇಷನ್ ಕಾನ್ಸ್ಟಲೇಷನ್ ಕನ್ಸಿಸ್ಟ್ ಆಫ್ 7 ಸ್ಯಾಟಲೈಟ್ಗಳು, 7 ಸ್ಯಾಟಲೈಟ್ಗಳನ್ನು ಒಳಗೊಂಡಿರುತ್ತೆ. ಸೊ ಅದರಲ್ಲಿ 3 ನಾವು ಜಿಯೋ ಸ್ಟೇಷನರಿ ಅಂತ ಕರಿತೇವೆ, 4 ನಾವು ಜಿಯೋ ಸಿಂಕ್ರೋನಸ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ನ್ಯಾವಿಕ್ ಸಿಸ್ಟಮ್ ಕಂಪ್ಲೀಟ್ ಆದ ನಂತರ ನಮಗೆ 2
ರೀತಿಯ ಸರ್ವಿಸ್ಗಳು ಸಿಗುತ್ತೆ. 2 ಸರ್ವಿಸಸ್ ಅನ್ನ ನಾವು ಪಡಿಬೋದಾಗಿರುತ್ತೆ. ಒಂದನೇದನ್ನ ನಾವು ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸಸ್ ಅಂತ ಹೇಳ್ತೇವೆ. ಇದನ್ನ ನಾವು SPS ಅಂತ ಹೇಳ್ತೇವೆ. ಸೊ ನಾವು ಇಷ್ಟು ದಿನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು GPS. ನಮ್ಮ ಭಾರತ ದೇಶದ್ದು ಡೆವಲಪ್ ಆದಾಗ ಅದನ್ನ ನಾವು SPS ಅಂತ ಕರಿತೇವೆ. SPS ಅಂದ್ರೆ ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸ್ ಅಂತ ಹೇಳ್ತೇವೆ. ಇದು ಮೆಂಟ್ ಫಾರ್ ಆಲ್ ದಿ ಸಿವಿಲಿಯನ್ಸ್, ಅಂದ್ರೆ ಭಾರತ ದೇಶದ ಎಲ್ಲಾ ಪ್ರಜೆಗಳು ಬಳಕೆ ಮಾಡಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಎರಡನೇ ಸರ್ವಿಸ್ ಅನ್ನು ನಾವು ರಿಸ್ಟ್ರಿಕ್ಟೆಡ್ ಸರ್ವಿಸ್ ಅಂತ ಕರಿತೇವೆ. ಸೊ ಇದು ಎನ್ಕ್ರಿಪ್ಟ್ ಆಗಿರುತ್ತೆ. ಸೊ ಇದು ಕೇವಲ ಆಥರೈಸ್ಡ್ ಪೀಪಲ್ ಮಾತ್ರ ಅದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಮಿಲಿಟರಿ ಅಥವಾ ಡಿಫೆನ್ಸ್ ಅವರಿಗೆ ಮಾತ್ರ ಲಭ್ಯ ಇರತಕ್ಕಂಥ ಇನ್ನೊಂದು ಸರ್ವಿಸ್ ಅನ್ನು ನಾವು ರಿಸ್ಟ್ರಿಕ್ಟೆಡ್ ಸರ್ವಿಸಸ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ನ್ಯಾವಿಕ್ ಸಿಸ್ಟಮ್ ಬಂದ ನಂತರ ಸೊ ನಮ್ಮ ಭಾರತ ದೇಶದ ಎಷ್ಟು ಪ್ರದೇಶವನ್ನ ಅದು ವಾಚ್ ಮಾಡ್ತಾ ಇರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಕಂಪ್ಲೀಟ್ ಇಂಡಿಯಾವನ್ನ ಅದು ಕವರ್ ಮಾಡುತ್ತೆ. ಸೊ ಕೇವಲ ಇಂಡಿಯಾವನ್ನ ಕವರ್ ಮಾಡಿದ್ರೆ ಸಾಕಾಗೋದಿಲ್ಲ. ಸೊ ಭಾರತ ದೇಶದವರೆಗೆ 1500 ಕಿಲೋಮೀಟರ್ಸ್ ವರೆಗೆ ಅದು ಕವರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ನ್ಯಾವಿಕ್ ಸಿಸ್ಟಮ್ ಬಗ್ಗೆ ನಮಗೆ ಗೊತ್ತಾಗಿರ್ಬೇಕಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಇದರ ಪ್ರಮುಖ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ ಇಟ್ ಕವರ್ಸ್ ದಿ ಎಂಟೈರ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದ ಸಂಪೂರ್ಣ ಭಾಗವನ್ನ ಇದು ಕವರ್ ಮಾಡುತ್ತೆ. ಸೊ ಎಕ್ಸ್ಟೆಂಡಿಂಗ್ ಅಪ್ ಟು 1500 ಕಿಲೋಮೀಟರ್ಸ್ ಬಿಯಾಂಡ್ ಇಟ್ಸ್ ಬೌಂಡ್ರಿ. ಸೊ ತನ್ನ ಗಡಿಗಳೇನಿರುತ್ತೆ ಗಡಿಗಳಿಂದ ಆಚೆ 1500 ಕಿಲೋಮೀಟರ್ ವ್ಯಾಪ್ತಿಯನ್ನ ಅದು ಕವರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 8 ಆಪರೇಷನಲ್ ಸ್ಯಾಟಲೈಟ್ ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಇವನ್ ಸೊ ಅಲಾಂಗ್ ವಿತ್ 8 ಆಪರೇಷನಲ್ ಸ್ಯಾಟಲೈಟ್ಸ್. ಸೊ ಇದು ಕೆಲವೊಂದು ಅಡಿಷನಲ್ ಸ್ಯಾಟಲೈಟ್ಗಳನ್ನು ಕೂಡ ಹೊಂದಿರುತ್ತೆ. ಸೊ ಇದು ಸ್ಟ್ಯಾಂಡ್ ಬೈ ಆಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಓವರ್ ಆಲ್ ಇದು ಫಂಕ್ಷನಲ್ ಸ್ಯಾಟಲೈಟ್ಸ್ಗಳಾಗಿ 8 ಉಪಗ್ರಹಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಸರ್ವಿಸಸ್ ನಾನು ಮುಂಚೆನೇ ಹೇಳಿದಾಗೆ 2 ರೀತಿಯ ಸೇವೆಗಳನ್ನು ಇದು ಒದಗಿಸುತ್ತದೆ. ಜನರಲ್ ಪಬ್ಲಿಕ್ಗೆ ಒಂದು ರೀತಿಯ ಸರ್ವಿಸಸ್ ಇರುತ್ತೆ ಆ್ಯಂಡ್ ಡಿಫೆನ್ಸ್ ಅಥವಾ ಮಿಲಿಟರಿಗಾಗಿ ಸ್ವಲ್ಪ ಎನ್ಕ್ರಿಪ್ಟೆಡ್ ಸರ್ವಿಸಸ್ಸನ್ನು ಒದಗಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಒಂದು ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸ್ ಅಂತ ಹೇಳ್ತೇವೆ. ದಿಸ್ ಇಸ್ ಅವೈಲಬಲ್ ಫಾರ್ ಎವ್ರಿ ಇಂಡಿವಿಜುವಲ್ ಇನ್ ದ ಕಂಟ್ರಿ. ಸೊ ಅದಾದ್ಮೇಲೆ ಇನ್ನೊಂದನ್ನ ರಿಸ್ಟ್ರಿಕ್ಟೆಡ್ ಸರ್ವಿಸಸ್ ಅಂತ ಹೇಳ್ತೇವೆ. ಸೊ ಇದು ಡಿಫೆನ್ಸ್ ಅಥವಾ ಮಿಲಿಟರಿಗೆ ಮಾತ್ರ ಲಭ್ಯ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಒಂದು ಅಕ್ಯುರೇಸಿಯನ್ನು ನಾವು ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ನಾವು ಇದನ್ನ ಮ್ಯಾಪ್ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ನಾವೇನಾದರೂ ಟ್ರಾವೆಲ್ ಮಾಡಿದ್ರೆ ಸೊ ನಾವು ಯಾವ ಪ್ಲೇಸ್ಗೆ ಅದನ್ನ ಪಿನ್ ಮಾಡಿರ್ತೇವೆ ಸೊ ಆ ಒಂದು ಪ್ಲೇಸ್ಗೆ ಎಷ್ಟು ಅಕ್ಯುರೇಟ್ ಡಿಸ್ಟೆನ್ಸಲ್ಲಿ ಅದು ರೀಚ್ ಆಗುತ್ತೆ ಅಂದರೆ 3 ಮೀಟರ್ಸ್ ಹೆಚ್ಚು ಕಡಿಮೆ ಅದು ಅಕ್ಯುರೇಟ್ ಪೊಸಿಷನ್ಗೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈವನ್ ಎನ್ಕ್ರಿಪ್ಟೆಡ್ ವರ್ಷನ್ಗೆ ಬಂದಾಗ ಅಥವಾ ಡಿಫೆನ್ಸ್ ಅಥವಾ ಮಿಲಿಟರಿ ವರ್ಷನ್ಗೆ ಬಂದಾಗ ಸೊ ಈ ಒಂದು ಅಕ್ಯುರೇಸಿ ಇನ್ನೂ ಹೆಚ್ಚಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಬೋತ್ ಜಿಯೋ ಸ್ಟೇಷನರಿ ಮತ್ತು ಜಿಯೋ ಸಿಂಕ್ರೋನಸ್ ಆರ್ಬಿಟ್ಸ್ಗೆ ಸೊ ಈ ಒಂದು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಜಿಯೋ ಸಿಂಕ್ರೋನಸ್ ಅಂದ್ರೆ ಏನು, ಜಿಯೋ ಸ್ಟೇಷನರಿ ಅಂದ್ರೆ ಏನು, ಸೊ ಎಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ರಾಜ್ಯವು ಗೋದಾವರಿ ಬನಕಚರ್ಲಾ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ? ಸೊ ವಿಚ್ ಸ್ಟೇಟ್ ಈಸ್ ಇಂಪ್ಲಿಮೆಂಟಿಂಗ್ ದಿ ಗೋದಾವರಿ ಬನಕಚರ್ಲಾ ಪ್ರಾಜೆಕ್ಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ಸ್ಟೇಟ್ ಲೆವೆಲ್ ಪ್ರಾಜೆಕ್ಟ್ ಆಗಿರುತ್ತೆ. ಕೆನ್ ಬೆತ್ವಾ ಅಂತಕ್ಕಂಥದ್ದು ಇಂಟರ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಆಗಿರುತ್ತೆ, ಬಟ್ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ನಾನೀಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟನ್ನು ನಾವು ಗೋದಾವರಿ ಬನಕಚರ್ಲಾ ಅಂತ ಹೇಳ್ತೇವೆ. ಸೊ ಇದೊಂದು ರಾಜ್ಯ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಸ್ಟೇಟ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಆಂಧ್ರ ಪ್ರದೇಶ ಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ಈ ಪ್ರಾಜೆಕ್ಟ್ನ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಗೋದಾವರಿ ರಿವರ್ ಬಗ್ಗೆ ಜಿಯೋಗ್ರಫಿಕಲ್ ಕಾನ್ಸೆಪ್ಟ್ಸ್ ಎಷ್ಟಿರುತ್ತೆ ಸೊ ಎಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಪ್ರಾಜೆಕ್ಟನ್ನು ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಇಲ್ಲಿ ನಾವು ಗೋದಾವರಿ ನದಿಯನ್ನು ನೋಡ್ಬೋದಾಗಿರುತ್ತೆ. ಸೊ ಇದು ಮಹಾರಾಷ್ಟ್ರದಲ್ಲಿ ಉಗಮವಾಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ನದಿ ನೀರನ್ನು ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಆಂಧ್ರ ಪ್ರದೇಶ ರಾಜ್ಯ ಏನು ಮಾಡ್ತಾ ಇದೆ ಅಂದರೆ ಸೊ ಇಲ್ಲಿರ್ತಕ್ಕಂಥ ಕೃಷ್ಣಾ ನದಿಗೆ ಕನೆಕ್ಟ್ ಮಾಡುತ್ತೆ. ಸೊ ಗೋದಾವರಿ ನದಿಯನ್ನು ದೇ ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಟು ಕೃಷ್ಣಾ ರಿವರ್. ಯಾವುದರ ಮುಖಾಂತರ ಇದನ್ನು ಕನೆಕ್ಟ್ ಮಾಡ್ತಾರೆ ಅಂದರೆ ಸೊ ಇಲ್ಲೊಂದು ಪ್ರಾಜೆಕ್ಟ್ ಇರುತ್ತೆ ಅವ್ರದ್ದು. ಆ ಪ್ರಾಜೆಕ್ಟನ್ನು ನಾವು ಪೋಲಾವರಂ ಪ್ರಾಜೆಕ್ಟ್ ಅಥವಾ ಪೋಲಾವರಂ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪೋಲಾವರಂ ಪ್ರಾಜೆಕ್ಟ್ನ
ಬಳಸಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ ಗೋದಾವರಿ ನದಿಯನ್ನು ಕೃಷ್ಣಾ ನದಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಒನ್ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅಲ್ಲಿಂದ ಏನು ಮಾಡ್ತಾರೆ ಅಂದರೆ ಇಲ್ಲಿ ನಾವು ಈ ಒಂದು ಗೋದಾವರಿ ನದಿಯನ್ನು ಕನೆಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ನೀರನ್ನು ಎಲ್ಲಿಗೆ ಡೈವರ್ಟ್ ಮಾಡ್ತಾರೆ ಅಂದರೆ ಬೊಲ್ಲಾಪಲ್ಲಿ ರಿಸರ್ವಾಯರ್ಗೆ ಡೈವರ್ಟ್ ಮಾಡ್ತಾರೆ. ಬೊಲ್ಲಾಪಲ್ಲಿ ರಿಸರ್ವಾಯರಿಂದ ಫೈನಲ್ ಆಗಿ ಬನಕಚೇರ್ಲಾಗೆ ಈ ಒಂದು ನೀರನ್ನು ಡೈವರ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಸೊ ನೀರನ್ನು ಒದಗಿಸ್ತಕ್ಕಂಥ ಪ್ರಾಜೆಕ್ಟ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಮಾಹಿತಿಯನ್ನು ನಾವಿಲ್ಲಿ ಇನ್ನೂ ಸಂಪೂರ್ಣವಾಗಿ ತಿಳ್ಕೊಳ್ಳೋದಾದರೆ ಸೊ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟನ್ನು ನಾವು ಗೋದಾವರಿ ಬನಕಚರ್ಲಾ ಪ್ರಾಜೆಕ್ಟ್ ಅಂತ ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ಪ್ರಮುಖ ನದಿ ಯಾವುದು ಅಂದರೆ ಗೋದಾವರಿ ರಿವರನ್ನು ಆ ಭಾಗದಲ್ಲಿರ್ತಕ್ಕಂಥ ಡ್ರಾಟ್ ಪ್ರೋನ್ ಅಂದರೆ ಈ ಒಂದು ಬರಗಾಲ ಪೀಡಿತವಾಗಿರ್ತಕ್ಕಂಥ ಪ್ರದೇಶಗಳಿಗೆ ಸೊ ನೀರನ್ನು ಒದಗಿಸ್ತಕ್ಕಂಥ ಯೋಜನೆಯಾಗಿ ಇದನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ 80 lakh ಪೀಪಲ್ ಅಂದರೆ 80 ಲಕ್ಷ ಜನರಿಗೆ ಡ್ರಿಂಕಿಂಗ್ ವಾಟರ್ ಅಥವಾ ಕುಡಿಯುವ ನೀರನ್ನು ಈ ಪ್ರಾಜೆಕ್ಟ್ನ ಮುಖಾಂತರ ಒದಗಿಸ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ 7.5 ಲಕ್ಷ ಎಕರೆ ಪ್ರದೇಶಕ್ಕೆ ಕೃಷಿ ನೀರನ್ನು ಒದಗಿಸ್ಬೋದಾಗಿರುತ್ತೆ. ಸೊ ಇದರಿಂದ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೊ ಒಂದು ಫಾರ್ಮ್ ಲ್ಯಾಂಡ್ ಅಥವಾ ಕೃಷಿ ಭೂಮಿಗೆ ನೀರನ್ನು ಒದಗಿಸ್ತಕ್ಕಂಥ ಕಾರಣದಿಂದ ಸೊ ಕೃಷಿಯನ್ನು ಕೂಡ ಅಲ್ಲಿ ಹೆಚ್ಚಾಗಿ ಮಾಡ್ಬೋದಾಗಿರುತ್ತೆ. ಸೊ ಆ ಒಂದು ನೀರಿನ ಒಂದು ಸೌಲಭ್ಯದ ಜೊತೆಗೆ ವಾಟರ್ ಸ್ಕೇರ್ಸಿಟಿ ಅಂದರೆ ನೀರಿನ ಅಭಾವ ಇರತಕ್ಕಂಥ ಪ್ರಕಾಶಂ, ನೆಲ್ಲೂರು ಮತ್ತು ರಾಯಲಸೀಮಾ ಡಿಸ್ಟ್ರಿಕ್ಟ್ಗಳಿಗೆ ಈ ಒಂದು ನೀರನ್ನು ಒದಗಿಸ್ತಕ್ಕಂಥ ಪ್ರಾಜೆಕ್ಟ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಪ್ರಾಜೆಕ್ಟನ್ನು 3 ಹಂತಗಳಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಬಹುತೇಕ ಎಲ್ಲವನ್ನ ನಾವು ಮ್ಯಾಪಲ್ಲೇ ಸ್ಟಡಿ ಮಾಡಿದ್ದೇವೆ. ಸೊ ಇನ್ನೂ ಕೂಡ ಇದನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಫೇಸ್ 1 ಅಥವಾ ಹಂತ 1ರಲ್ಲಿ ಗೋದಾವರಿ ನೀರನ್ನು ಪುಲಾವರಂ ಪ್ರಾಜೆಕ್ಟ್ನ ಮುಖಾಂತರ ಕೃಷ್ಣಾ ಬೇಸಿನ್ಗೆ ಡೈವರ್ಟ್ ಮಾಡ್ತಾರೆ. ಸೊ ದೇ ಆರ್ ಲಿಂಕಿಂಗ್ ಗೋದಾವರಿ ಮತ್ತು ಕೃಷ್ಣಾ ಬೇಸಿನನ್ನು ಲಿಂಕ್ ಮಾಡ್ತಾರೆ. ಸೊ ಯಾವುದ್ರ ಮುಖಾಂತರ ಅಂದರೆ ಪುಲಾವರಂ ಪ್ರಾಜೆಕ್ಟ್ನ ಮುಖಾಂತರ ಲಿಂಕ್ ಮಾಡ್ತಕ್ಕಂಥದ್ದನ್ನು ಸ್ಟೇಜ್ 1 ಅಥವಾ ಹಂತ 1 ಅಂತ ಹೇಳ್ತೇವೆ. ಸೊ ಫೇಸ್ 2ಅಲ್ಲಿ ನಾವು ಇದೇ ನೀರನ್ನು ಬೊಲ್ಲಪಲ್ಲಿ ರಿಸರ್ವರ್ಗೆ ಕನೆಕ್ಟ್ ಮಾಡ್ತಾರೆ. ಸ್ಟೇಜ್ 3ಯಲ್ಲಿ ಬೊಲ್ಲಪಲ್ಲಿಯಿಂದ ಬನಕಚರ್ಲಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಆಲ್ರೆಡಿ ನಾವು ಮ್ಯಾಪಲ್ಲಿ ಸ್ಟಡಿ ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ನ ಕಾಸ್ಟ್ ಎಷ್ಟಿರುತ್ತೆ ಅಂದರೆ 70,000 to 80,000 crores ಇದನ್ನು ಈ ಒಂದು ಪ್ರಾಜೆಕ್ಟ್ಗಾಗಿ ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಏಕರ್ಸ್ ಆಫ್ ಲ್ಯಾಂಡನ್ನು ಅವರು ಆಕ್ವಿಸಿಷನ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ 54,000 ಏಕರ್ಸ್ ಆಫ್ ಲ್ಯಾಂಡನ್ನು ಅವರು ಆಕ್ವಿಸಿಷನ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಮುಂದಿನ 3 ತಿಂಗಳುಗಳಲ್ಲಿ ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರೊಂದಿಗೆ ಸೊ ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಗೋದಾವರಿ ರಿವರ್ನ ಒಂದು ಜಿಯೋಗ್ರಫಿ ಅಥವಾ ಭೌಗೋಳಿಕ ಅಂಶಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಗೋದಾವರಿ ನದಿಯನ್ನು ನಾವು ಮೇಜರ್ ರಿವರ್ಸ್ ಇನ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೇವೆ. ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ನದಿಗಳಲ್ಲಿ ಗೋದಾವರಿ ಕೂಡ ಒಂದು ಪ್ರಮುಖ ನದಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಫಸ್ಟ್ ಪಾಯಿಂಟ್ ನಮ್ಗೆ ಯಾವಾಗಲೂ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಇದು ಒರಿಜಿನೇಟ್ ಆಗುತ್ತೆ ಅಥವಾ ಎಲ್ಲಿ ಉಗಮ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ನದಿ ಉಗಮವಾಗ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಸೊ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಭಾಗ ಏನಿರುತ್ತೆ ಆ ವೆಸ್ಟರ್ನ್ ಘಾಟ್ಸ್ ಭಾಗದ ಮಹಾರಾಷ್ಟ್ರದಲ್ಲಿ ಉಗಮವಾಗುತ್ತೆ. ಸೊ ಆ ಒಂದು ಪಾಯಿಂಟನ್ನು ನಾವೇನಂತ ಕರಿತೀವಿ ಅಂದರೆ ತ್ರಿಂಬಕೇಶ್ವರ್ ಅಂತ ಕರಿತೇವೆ. ತ್ರಿಂಬಕೇಶ್ವರ್ ಅಂತಕ್ಕಂಥದ್ದು ಮಹಾರಾಷ್ಟ್ರದ ನಾಸಿಕ್ ಬಳಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಪಾಯಿಂಟಲ್ಲಿ ಇದು ಉಗಮ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದು ಉಗಮವಾದ ನಂತರ ಅದು ಎಷ್ಟು ವಿಸ್ತೀರ್ಣದವರೆಗೆ ಹರಿಯುತ್ತೆ ಅಂತ ನಾವು ಹೇಳೋದಾದರೆ 1465 ಕಿಲೋಮೀಟರ್ಸ್ ಅಂದರೆ 1465 ಕಿಲೋಮೀಟರ್ಗಳ ದೂರ ಇದು ಹರಿತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಲೆಂತನ್ನು ನಾವು ಕನ್ಸಿಡರ್ ಮಾಡಿದ್ರೆ ಸೊ ದಿಸ್ ಇಸ್ ದಿ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಆಫ್ಟರ್ ಗ್ಯಾಂಜಸ್. ಅಂದರೆ ಗಂಗಾ ನದಿಯ ನಂತರ ನಮ್ಮ ಭಾರತ ದೇಶದಲ್ಲಿ 2ನೇ ಅತಿ ಉದ್ದನೆಯ ನದಿಯಾಗಿ ನಾವು ಗೋದಾವರಿ ನದಿಯನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಜಲಾನಯನ ಪ್ರದೇಶ ಅಥವಾ ಇದರ ಬೇಸಿನ್ ಎಷ್ಟಿರುತ್ತೆ ಅಂತ ನಾವು ನೋಡೋದಾದರೆ 3,12,812 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು. ಸೊ ಇದರ ಜಲಾನಯನ ಪ್ರದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಜಲಾನಯನ ಪ್ರದೇಶ ಎಷ್ಟು ರಾಜ್ಯಗಳನ್ನು ವ್ಯಾಪಿಸುತ್ತದೆ ಅಂತ ನಾವು ನೋಡೋದಾದರೆ ಸೊ ಅಫ್ಕೋರ್ಸ್ ಇದು ಸ್ಟಾರ್ಟ್ ಆಗ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಹೈಯೆಸ್ಟ್ ಕ್ಯಾಚ್ಮೆಂಟ್ ಏರಿಯಾವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದು ತೆಲಂಗಾಣದಲ್ಲಿ ಹರಿಯುತ್ತೆ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಮಧ್ಯಪ್ರದೇಶ,
ಈವನ್ ನಮ್ಮ ಕರ್ನಾಟಕದಲ್ಲೂ ಕೂಡ ಸ್ವಲ್ಪ ಇದು ಹರಿತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಪುದುಚೇರಿಯಲ್ಲೂ ಕೂಡ ಇದು ಹರಿತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಜ್ಯಗಳನ್ನು ನೋಡಿದ ಕೂಡಲೇ ನಿಮ್ಗೊಂದು ಡೌಟ್ ಬರುತ್ತೆ, ಪುದುಚೇರಿಯಲ್ಲಿ ಹರಿಬೇಕಾಗಿದ್ದರೆ ತಮಿಳ್ನಾಡು ಕೂಡ ಮೆನ್ಷನ್ ಆಗಬೇಕಾಗಿತ್ತಲ್ಲ ಅಂತ ಒಂದು ಡೌಟ್ ಬರುತ್ತೆ. ಬಟ್ ಇದಕ್ಕೆ ಮುಂದೆ ನಾನು ಆನ್ಸರ್ ಹೇಳ್ತೇನೆ. ಸೊ ಪುದುಚೇರಿಯಲ್ಲಿ ಹರಿಯುತ್ತೆ, ತಮಿಳ್ನಾಡಲ್ಲಿ ಯಾಕೆ ಹರಿಯಲ್ಲ ಅನ್ನೋದನ್ನ ಮುಂದೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಈ ಒಂದು ರಿವರ್ನ ಬಗ್ಗೆ ನಮಗೆ ಏನೆಲ್ಲ ಪಾಯಿಂಟ್ಸ್ ಗೊತ್ತಿರಬೇಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಎಲ್ಲ ಪಾಯಿಂಟ್ಸನ್ನು ನಾನಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರ್ತಾರೆ. ಸೊ ಇದು ಈಸ್ಟ್ ಅಥವಾ ಪೂರ್ವಕ್ಕೆ ನರಿತಕ್ಕಂಥ ಒಂದು ನದಿ ಆಗಿರುತ್ತೆ, ಅಂದರೆ ಈಸ್ಟ್ ಫ್ಲೋಯಿಂಗ್ ರಿವರ್ ಆಗಿರುತ್ತೆ. ಸೊ ಇದರ ಉದ್ದ 1465 ಕಿಲೋಮೀಟರ್ ವ್ಯಾಪ್ತಿಯನ್ನು ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದರ ಸೋರ್ಸ್ ಅಥವಾ ಮೂಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದನ್ನ ತ್ರಿಂಬಕೇಶ್ವರ, ನಾಸಿಕ್, ಮಹಾರಾಷ್ಟ್ರ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು. ಯಾವ ಮೌಂಟೇನ್ಸ್ಗಳಿಂದ ಇದು ಉಗಮವಾಗುತ್ತೆ ಅಂದ್ರೆ ಬ್ರಹ್ಮಗಿರಿ ಮೌಂಟೇನ್ಗಳಿಂದ ಉಗಮವಾಗ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ, ಅಥವಾ ಅದರ ಮೂಲದಿಂದ ಇದು ಉತ್ಪತ್ತಿ ಆಗ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಇದು ಥರ್ಡ್ ಲಾರ್ಜೆಸ್ಟ್ ಬೇಸಿನ್ ಇನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಜಲಾನಯನ ಪ್ರದೇಶದ ವಿಸ್ತೀರ್ಣವನ್ನ ತೆಗೆದುಕೊಂಡಾಗ ಮೂರನೇ ಅತಿ ದೊಡ್ಡ ನದಿ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಗಂಗಾ ನದಿ ನಂತರ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯಂತ ಉದ್ದವಾದ ನದಿ ಅಂತ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ನದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ದಕ್ಷಿಣ ಗಂಗಾ ಅಂತ ಕರಿತೇವೆ, ಅಥವಾ ಸದರನ್ ಗಂಗಾ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಲಾರ್ಜೆಸ್ಟ್ ಬೇಸಿನ್ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಅಂದ್ರೆ ಮಹಾರಾಷ್ಟ್ರದಲ್ಲಿ 48.6% ಅಷ್ಟು ಜಲಾನಯನ ಪ್ರದೇಶವನ್ನ ನಾವು ಮಹಾರಾಷ್ಟ್ರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನದಿಯನ್ನ ನಮ್ಮ ಪೆನಿನ್ಸುಲಾರ್ ಇಂಡಿಯಾದಲ್ಲಿ, ಏನು ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಅಂದ್ರೆ ಸೊ ನಮ್ಮ ಭಾರತದ ಕೆಳಭಾಗವನ್ನ ನಾವು ಪೆನಿನ್ಸುಲಾರ್ ಇಂಡಿಯಾ ಅಂತ ಹೇಳ್ತೇವೆ. ಬಿಕಾಸ್ ಸುತ್ತಲೂ ಇಲ್ಲಿ ನೀರು ಆವರಿಸಿರುವ ಕಾರಣದಿಂದ ಪೆನಿನ್ಸುಲಾರ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಅಪ್ಪರ್ ಪಾರ್ಟ್ ಅನ್ನ ನಾವು ಹಿಮಾಲಯನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅಪ್ಪರ್ ಪಾರ್ಟ್ ಅನ್ನ ನಾವು ಹಿಮಾಲಯನ್ ಇಂಡಿಯಾ ಅಂತ ಹೇಳ್ಬೋದಾಗಿರುತ್ತೆ. ಸೊ ಲೋವರ್ ಪಾರ್ಟ್ ಅನ್ನ ನಾವು ಪೆನಿನ್ಸುಲಾರ್ ಇಂಡಿಯಾ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಪೆನಿನ್ಸುಲಾರ್ ಇಂಡಿಯಾವನ್ನ ತೆಗೆದುಕೊಂಡಾಗ ಗೋದಾವರಿ ಅಂತಕ್ಕಂಥದ್ದು ಸೊ ಅತಿ ಹೆಚ್ಚಿನ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಡಿಸ್ಚಾರ್ಜ್ ಅನ್ನ ಹೊಂದಿರುವ ಕಾರಣದಿಂದ ಇದನ್ನ ನಾವು ಲಾರ್ಜೆಸ್ಟ್ ರಿವರ್ ಇನ್ ಪೆನಿನ್ಸುಲಾರ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಯಾವುದೇ ಒಂದು ನದಿ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪನದಿಗಳು ಅಥವಾ ಟ್ರಿಬ್ಯೂಟರೀಸ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಟ್ರಿಬ್ಯೂಟರೀಸ್ಗಳಲ್ಲಿ ಮತ್ತೆ ಎರಡು ವಿಧಗಳು ಬರುತ್ತೆ. ಸೊ ಒಂದನ್ನು ನಾವು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಂತ ಕರಿತೇವೆ, ಇನ್ನೊಂದನ್ನ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಂತ ಕರಿತೇವೆ. ನಾವು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿಗೂ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ, ಸೊ ಇಮ್ಯಾಜಿನ್ ಈ ರೆಡ್ ಲೈನ್ ನಾನೇನು ಡ್ರಾ ಮಾಡ್ತಾ ಇದ್ದೇನೆ. ಸೊ ಇದು ಗೋದಾವರಿ ರಿವರ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಸೊ ಇದು ಈಸ್ಟ್ ಕಡೆಗೆ ಅಂದರೆ ಪೂರ್ವದ ಕಡೆಗೆ ಇದು ಹರಿತಾ ಇದೆ. ಸೊ ಅದರಿಂದ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಸೊ ರೈಟ್ ಸೈಡಿಂದ ಇದಕ್ಕೆ ಸೇರಿಕೊಳ್ತಕ್ಕಂಥ ಚಿಕ್ಕ ಚಿಕ್ಕ ನದಿಗಳನ್ನು ಅಥವಾ ವಾಟರ್ ಸೋರ್ಸನ್ನು ನಾವು ರೈಟ್ ಟ್ರಿಬ್ಯೂಟರಿ ಅಂತ ಹೇಳ್ತೇವೆ. ಸೊ ಲೆಫ್ಟ್ ಅಥವಾ ಎಡಗಡೆಯಿಂದ ಇದಕ್ಕೆ ಬಂದು ಸೇರ್ಕೊಳ್ತಕ್ಕಂಥ ಒಂದು ಉಪನದಿಗಳನ್ನು ನಾವು ಲೆಫ್ಟ್ ಟ್ರಿಬ್ಯೂಟರಿ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಗೋದಾವರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪನದಿಗಳು, ಅದರಲ್ಲಿ ಲೆಫ್ಟ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಉಪನದಿಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಸೊ ಮೊದಲನೇದನ್ನು ನಾವು ವೈಗಂಗಾ ಅಂತ ಹೇಳ್ತೇವೆ, ಅದಾದ್ಮೇಲೆ ಬಂಗಂಗಾ, ದೆನ್ ಕಡಬ, ಶಿವನ, ದೆನ್ ಪೂರ್ಣ, ಕಡಮ್, ಅದಾದ್ಮೇಲೆ ಪ್ರಾಣಹಿತ, ಅದಾದ್ಮೇಲೆ ಇಂದ್ರಾವತಿ, ತಾಲಿಪೇರು ಮತ್ತೆ ಶಬರಿ. ಸೊ ಇವೆಲ್ಲ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ರೈಟ್ ಬ್ಯಾಂಕ್ಗೆ ಬಂದಾಗ ನಸರ್ದಿ, ಅದಾದ್ಮೇಲೆ ಪ್ರವಾರ, ಸಿಂಧ್ಫಾನ, ಅದಾದ್ಮೇಲೆ ಮಂಜೀರ, ಮನ್ಹೇರ್ ಮತ್ತೆ ಕಿನ್ನರಸನಿ ಅಂತಕ್ಕಂಥ ಒಂದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಯಾವ ಯಾವ ಸ್ಟೇಟ್ಗಳಲ್ಲಿ ಹರಿಯುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಆಲ್ರೆಡಿ ನಿಮಗೆ ಹೇಳಿರ್ತೇನೆ. ಸೊ ಅದರ ಜೊತೆಗೆ ಈ ಒಂದು ಗೋದಾವರಿಯ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಅಂದರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಉಪನದಿ ಯಾವುದು ಅಂದರೆ ಇಲ್ಲಿರ್ತಕ್ಕಂಥ ಪ್ರಾಣಹಿತ ಅಂತಕ್ಕಂಥದ್ದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗಿರುತ್ತೆ. ಸೊ ಇದು ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಆಫ್ ಗೋದಾವರಿ ರಿವರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸೆಕೆಂಡ್ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಯಾವುದು ಅಂದರೆ ಇಂದ್ರಾವತಿಯನ್ನು ನಾವು ಸೆಕೆಂಡ್ ಲಾರ್ಜೆಸ್ಟ್ ಅಂತ ಹೇಳ್ತೇವೆ. ಸೊ ಲಾಂಗೆಸ್ಟ್ ಅಂದರೆ ಅತ್ಯಂತ ಉದ್ದವಾಗಿರ್ತಕ್ಕಂಥ ಟ್ರಿಬ್ಯೂಟರಿ ಯಾವುದು ಅಂದರೆ ಮಂಜೀರಾ ಅಂತಕ್ಕಂಥದ್ದು ಅತ್ಯಂತ ಉದ್ದವಾಗಿರ್ತಕ್ಕಂಥ ಟ್ರಿಬ್ಯೂಟರಿ ಅಂತ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಗೋದಾವರಿಗೆ ನದಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡ್ಯಾಮ್ಗಳನ್ನು ಅಥವಾ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಆ ಅಣೆಕಟ್ಟುಗಳು ಯಾವ್ದ್ಯಾವುದು ಅಂತ ನಾವು ನೋಡೋದಾದ್ರೆ ಜಯಕ್ವಾಡಿ ಡ್ಯಾಮ್ ಅಂತ ಹೇಳ್ತೇವೆ, ಅದಾದ್ಮೇಲೆ ಗೌಲೇಶ್ವರಂ ಬ್ಯಾರೇಜ್ ಅಂತ ಹೇಳ್ಬೋದು, ಪುಲಾವರಂ ಪ್ರಾಜೆಕ್ಟ್, ಅದಾದ್ಮೇಲೆ ಶ್ರೀರಾಮ್ ಸಾಗರ್ ಪ್ರಾಜೆಕ್ಟ್, ಅದಾದ್ಮೇಲೆ ಕಾಳೇಶ್ವರಂ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ಸೊ ಈ ಒಂದು ನದಿಗೆ ಪ್ರಮುಖವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಯೋಜನೆಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಗೋದಾವರಿ ರಿವರ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಜೊತೆಗೆ
ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಗೋದಾವರಿ ನದಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ಮಂಜೀರಾ, ಸೊ ಮಂಜಾರ ಅಂತಕ್ಕಂಥ ಒಂದು ನದಿ, ಸೊ ಇದು ನಮ್ಮ ಕರ್ನಾಟಕದ ಮೂಲಕ ಹಾದು ಹೋಗಿ ಇದು ಗೋದಾವರಿ ನದಿಯನ್ನು ಸೇರ್ಕೊಳ್ತಕ್ಕಂಥ ಒಂದು ಟ್ರಿಬ್ಯೂಟರಿ ಆಗಿರುತ್ತೆ. ಸೊ ಇದನ್ನು ನಾವು ಲಾಂಗೆಸ್ಟ್ ಟ್ರಿಬ್ಯೂಟರಿ ಅಥವಾ ಅತ್ಯಂತ ಉದ್ದವಾಗಿರ್ತಕ್ಕಂಥ ಉಪನದಿ ಅಂತ ಹೇಳ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ನಾನು ಕರ್ನಾಟಕದ ಮ್ಯಾಪನ್ನು ಮಾತ್ರ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೇನೆ. ಸೊ ಇದು ನಮ್ಮ ಕರ್ನಾಟಕದ ಮ್ಯಾಪ್ ಆಗಿರುತ್ತೆ. ಸೊ ಈ ಒಂದು ಮಂಜಾರ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ನದಿಗೆ ನಮ್ಮ ಕರ್ನಾಟಕದಿಂದ ಒಂದು ಉಪನದಿ ಹೋಗಿ ಜಾಯ್ನ್ ಆಗುತ್ತೆ. ಆ ಉಪನದಿಯನ್ನು ನಾವೇನಂತ ಕರಿತೇವೆ ಅಂದರೆ ಕಾರಂಜ ಅಂತ ಕರಿತೇವೆ. ಸೊ ಕಾರಂಜ ಅಂತಕ್ಕಂಥದ್ದು ಮಂಜಾರಾಗೆ ಹೋಗಿ ಜಾಯ್ನ್ ಆಗ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಏನು ಇದರ ವಿಶೇಷತೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ನೋಡಿ, ಮಂಜಾರ ಈಸ್ಟ್ ಫ್ಲೋಯಿಂಗ್ ರಿವರ್ ಆಗಿದೆ, ಅಂದರೆ ಇದು ಪೂರ್ವದ ದಿಕ್ಕಿನಿಗೆ ಹರಿತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಅದೇ ನಾವು ಕಾರಂಜವನ್ನು ತೆಗೆದುಕೊಂಡಾಗ ಇದು ವಿರುದ್ಧ ದಿಕ್ಕಿನಲ್ಲಿ ಹರಿತಕ್ಕಂಥ ನದಿ ಆಗಿರುತ್ತೆ. ಸೊ ಯಾವಾಗ ಒಂದು ನದಿಗೆ ಇನ್ನೊಂದು ನದಿ ವಿರುದ್ಧ ದಿಕ್ಕಿನಲ್ಲಿ ಹರಿತಕ್ಕಂಥ ಒಂದು ನದಿ ಬಂದು ಕಾನ್ಫ್ಲುಯೆನ್ಸ್ ಆಗುತ್ತೆ ಅಥವಾ ಸೇರಿಕೊಳ್ಳುತ್ತೆ. ಸೊ ಆ ರೀತಿಯ ನದಿಗಳನ್ನು ನಾವೇನಂತ ಕರಿತೀವಿ ಅಂದರೆ ಆಬ್ಸೀಕ್ವೆಂಟ್ ರಿವರ್ಸ್ ಅಂತ ಕರಿತೇವೆ. ಸೊ ಆಬ್ಸೀಕ್ವೆಂಟ್ಸ್ ಅಂದರೆ ಸೊ ಒಂದು ಪ್ರವಾಹದ ವಿರುದ್ಧವಾಗಿ ಇನ್ನೊಂದು ನದಿ ಬಂದು ಅದನ್ನು ಜಾಯ್ನ್ ಆದರೆ, ಸೊ ಆ ರೀತಿಯ ಒಂದು ಪಾಯಿಂಟನ್ನು ನಾವೇನಂತ ಕರಿತೀವಿ ಅಂದರೆ ಆಬ್ಸೀಕ್ವೆಂಟ್ ರಿವರ್ಸ್, ಅಥವಾ ಆ ನದಿಗಳನ್ನು ನಾವು ಆಬ್ಸೀಕ್ವೆಂಟ್ ರಿವರ್ಸ್ ಅಂತ ಕರಿತೇವೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನ ರೀಸೀಕ್ವೆಂಟ್ ರಿವರ್ಸ್ ಅಂತ ಕರಿತೇವೆ. ರೀಸೀಕ್ವೆಂಟ್ ರಿವರ್ಸ್ ಅಂದ್ರೆ ಆ ನದಿ ಹರಿತಾ ಇರ್ತಕ್ಕಂಥ ಡೈರೆಕ್ಷನ್ ಅಲ್ಲೇ ಸೊ ಇನ್ನೊಂದು ನದಿ ಅದಕ್ಕೆ ಜಾಯ್ನ್ ಆದ್ರೆ ಅದನ್ನ ನಾವು ರೀಸೀಕ್ವೆಂಟ್ ಅಂತ ಕರಿತೇವೆ. ಹಾಗಿದ್ರೆ ಈ ಮಂಜಾರ ಮತ್ತೆ ಈ ಕಾರಂಜ ಅಂತಕ್ಕಂಥದ್ದು ಇದು ಆಬ್ಸಿಕ್ವೆಂಟ್ ರಿವರ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಪಾಯಿಂಟ್ ಕೂಡ ಈ ಒಂದು ಪ್ರಾಜೆಕ್ಟ್ಗೆ ಅಥವಾ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಾವು ಐ ಟೋಲ್ಡ್ ಯು ದಟ್ ಪಾಂಡಿಚೇರಿ ಕೂಡ ಈ ಒಂದು ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಪಾಂಡಿಚೇರಿ ಹೇಗೆ ಬಂತು, ಬಿಕಾಸ್ ತಮಿಳ್ನಾಡು ಇಲ್ಲಿದೆ. ಸೊ ಯು ಕ್ಯಾನ್ ಸಿ ದ ತಮಿಳ್ನಾಡು ಹಿಯರ್. ಸೊ ಇಲ್ಲಿ ನಾವು ಪಾಂಡಿಚೇರಿಯನ್ನು ಯೂಶುವಲಿ ಎಕ್ಸ್ಪೆಕ್ಟ್ ಮಾಡ್ತೇವೆ, ಬಿಕಾಸ್ ವಿ ಆಲ್ ನೋ ದಟ್ ಪಾಂಡಿಚೇರಿ ಇರ್ತಕ್ಕಂಥದ್ದು ತಮಿಳ್ನಾಡಲ್ಲಿ ಅಂತ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಿದ್ರೆ ತಮಿಳ್ನಾಡಿಗೆ ಈ ನದಿನೇ ಬಂದಿಲ್ಲ, ಯಾಕಂದರೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಗೋದಾವರಿ ನದಿಯನ್ನು ನಾವು ತಮಿಳ್ನಾಡಿಗೆ ಕನೆಕ್ಟೇ ಮಾಡಿಲ್ಲ. ಹಾಗಿದ್ರೆ ಪುದುಚೇರಿಗೆ ಹೇಗೆ ಬಂತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಪುದುಚೇರಿ ಈ ತಮಿಳ್ನಾಡಿನಲ್ಲಿ ಮಾತ್ರ ಇರೋದಿಲ್ಲ. ಸೊ ಈವನ್ ಇಟ್ ಈಸ್ ಪಾರ್ಟ್ ಆಫ್ ಆಂಧ್ರ ಪ್ರದೇಶ. ಸೊ ಆಂಧ್ರ ಪ್ರದೇಶದ ಈ ಒಂದು ಆನಮ್ ಏನಿದೆ, ಸೊ ಯಾನಮ್ ಭಾಗವನ್ನು ಕೂಡ ನಾವು ಪುದುಚೇರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗವಾಗಿರುತ್ತೆ. ನಾಟ್ ಓನ್ಲಿ ದಟ್, ಈವನ್ ಕೇರಳದಲ್ಲೂ ಕೂಡ ಮಾಹೆ ಅಂತ ಒಂದು ಪ್ರದೇಶ ಇರುತ್ತೆ. ಸೊ ಅದು ಕೂಡ ಪಾಂಡಿಚೇರಿ ಅಥವಾ ಪುದುಚೇರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಈ ಒಂದು ಗೋದಾವರಿ ನದಿ ಮಹಾರಾಷ್ಟ್ರದ ಮುಖಾಂತರ ಸೊ ಈ ಒಂದು ಯಾನಮ್ ಪಾಂಡಿಚೇರಿಯ ಭಾಗವಾಗಿರ್ತಕ್ಕಂಥ ಯಾನಮ್ನ ಮುಖಾಂತರ ಬೇ ಆಫ್ ಬೆಂಗಾಲ್ಗೆ ಎಂಟಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ನದಿ ವ್ಯವಸ್ಥೆಯ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ನದಿಯನ್ನು ನಾವು ದಕ್ಷಿಣ ಗಂಗಾ ಅಥವಾ ಸೌತ್ ಗಂಗಾ ಅಂತ ಹೇಳ್ತೇವೆ. ಸೊ ಇದು ನಮ್ಮ ದಕ್ಷಿಣ ಭಾರತದ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಇರಿಗೇಷನ್ ಅಥವಾ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ನದಿಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ಒಂದು ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ. ಸೊ ದಟ್ ಈಸ್ ಎವ್ರಿ 12 ಇಯರ್ಸ್, ಅಂದರೆ ಪ್ರತಿ 12 ವರ್ಷಗಳಿಗೊಮ್ಮೆ ಗೋದಾವರಿ ಪುಷ್ಕರಂ ಅಂತ ಒಂದು ಹಬ್ಬವನ್ನು ಕೂಡ ಸೊ ಆಚರಣೆ ಮಾಡ್ತಾರೆ. ಈ ಒಂದು ಹಬ್ಬದಲ್ಲಿ ಲಕ್ಷಾಂತರ ಭಕ್ತರು ಅಟ್ರಾಕ್ಟ್ ಆಗ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ಮೈಲಿಗಲ್ಲಿನ ಸಮಯದಲ್ಲಿ ಕ್ವಾಡ್ ರಾಷ್ಟ್ರಗಳು ಮುಕ್ತ ಮತ್ತು ಸ್ಥಿರವಾದ ಇಂಡೋ ಪೆಸಿಫಿಕ್ಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು? ಸೊ ಡ್ಯೂರಿಂಗ್ ವಿಚ್ ಮೈಲ್ ಸ್ಟೋನ್ ಡಿಡ್ ದ ಕ್ವಾಡ್ ನೇಷನ್ಸ್ ರೀಅಫರ್ಮ್ ದೇರ್ ಕಮಿಟ್ಮೆಂಟ್ ಟು ಫ್ರೀ, ಓಪನ್ ಆ್ಯಂಡ್ ಸ್ಟೇಬಲ್ ಇಂಡೋ ಪೆಸಿಫಿಕ್? ಸೊ ಈ ಒಂದು ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಸ್ಟೇಬಲ್ ಆಗಿರ್ತಕ್ಕಂಥ ಮತ್ತು ಪೀಸ್ ಆಗ್ತಕ್ಕಂಥ ಒಂದು ಕಮಿಟ್ಮೆಂಟ್. ಪೀಸ್ ಅಂದರೆ ಶಾಂತಿಯುತವಾಗಿ ಅಲ್ಲಿನ ಸಂಪನ್ಮೂಲಗಳನ್ನು ಅಥವಾ ಟ್ರೇಡನ್ನು ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನು ಅಥವಾ ಆ ಒಂದು ಬದ್ಧತೆಯನ್ನು ಪುನರುಚ್ಚಾರಣೆ ಮಾಡಿರ್ತಾರೆ. ಸೊ ಆ ಒಂದು ಈವೆಂಟ್ ಯಾವುದು ಅಥವಾ ಆ ಮೈಲ್ ಸ್ಟೋನ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ವಾಡ್ ಸಹಕಾರದ 20ನೇ ವಾರ್ಷಿಕೋತ್ಸವ ಅಥವಾ 20th ಆನಿವರ್ಸರಿ ಆಫ್ ಕ್ವಾಡ್ ಕೋಆಪರೇಷನ್. ಈ ಒಂದು ಕ್ವಾಡ್ ಕೋಆಪರೇಷನ್ ಏನಿರುತ್ತೆ, ಸೊ ಇದರ 20ನೇ ವಾರ್ಷಿಕೋತ್ಸವದ ಸಮಯದಲ್ಲಿ ತಮ್ಮ ಒಂದು ಕಮಿಟ್ಮೆಂಟನ್ನು ಸೊ ಇಲ್ಲಿ ರೀಪ್ರೊನೌನ್ಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕ್ವಾಡ್ ಹೆಸರಲ್ಲೇ ಹೇಳೋ ಹಾಗೆ 4 ರಾಷ್ಟ್ರಗಳ ಒಂದು ಗುಂಪಾಗಿರುತ್ತೆ. ಸೊ ಅದರಲ್ಲಿ ನಮ್ಮ ಭಾರತ, ಜಪಾನ್,
USA ಮತ್ತು ಆಸ್ಟ್ರೇಲಿಯಾವನ್ನ ಒಳಗೊಂಡಿರ್ತಕ್ಕಂಥ 4 ರಾಷ್ಟ್ರಗಳ ಗುಂಪಾಗಿರುತ್ತೆ. ಸೊ ಇದು ಈ ಒಂದು ಪೆಸಿಫಿಕ್ ಓಷನ್ ಭಾಗದಲ್ಲಿ ಸೊ ಪೀಸ್ ಮತ್ತೆ ಸ್ಟೇಬಲ್ ಅಥವಾ ಸಸ್ಟೈನಬಲ್ ಪ್ರಾಕ್ಟೀಸಸ್ ಅನ್ನ ಮಾಡಲಿಕ್ಕೆ ಅದನ್ನ ಎನ್ಶೋರ್ ಮಾಡ್ತಕ್ಕಂಥ ಒಂದು ಗುಂಪಾಗಿ ಈ ಒಂದು ಅಸೋಸಿಯೇಷನ್ ಅನ್ನ ಫಾರ್ಮ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಅಸೋಸಿಯೇಷನ್ ಅಲ್ಲಿ ಬರ್ತಕ್ಕಂಥ 4 ರಾಷ್ಟ್ರಗಳು ಮತ್ತೊಮ್ಮೆ ಫ್ರೀ, ಓಪನ್ ಮತ್ತೆ ಸ್ಟೇಬಲ್ ಇಂಡೋ ಪೆಸಿಫಿಕ್ ರೀಜನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಸೊ ಪುನರುಚ್ಚಾರಣೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಕ್ವಾಡ್ ಏನಿದೆ, ಸೊ ದಿಸ್ ರೀಕಮಿಟ್ಮೆಂಟ್ ಅಂದರೆ ಈಗ ಮಾಡಿರ್ತಕ್ಕಂಥ ಒಂದು ರೀಕಮಿಟ್ಮೆಂಟ್ ಏನಿರುತ್ತೆ, ಸೊ ಅದರಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ಏನೇನು ಅಂತ ನಾವು ನೋಡೋದಾದ್ರೆ ಮರಿಟೈಮ್ ಸೆಕ್ಯೂರಿಟಿ ಅಂದರೆ ಕಡಲ ಭದ್ರತೆ. ಇತ್ತೀಚೆಗೆ ನಮಗೆ ತಿಳಿದಿರೋ ಹಾಗೆ ಸೊ ಈ ಒಂದು ಸೌತ್ ಪೆಸಿಫಿಕ್ ಓಷನ್ ಅಲ್ಲಿ ಅಥವಾ ಈ ಒಂದು ಪೆಸಿಫಿಕ್ ಓಷನ್ ಅಲ್ಲಿ ಚೈನಾ ಇಸ್ ಟ್ರೈಂಗ್ ಟು ಡಾಮಿನೇಟ್. ಸೊ ಆ ಒಂದು ಡಾಮಿನೇಷನ್ ಇಂದ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಅಥವಾ ಅದರ ಒಂದು ಪ್ರಾಬಲ್ಯವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಅದನ್ನು ನಾವು ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂತ ಹೇಳ್ತೇವೆ. ಅದಾದ್ಮೇಲೆ ಅಲ್ಲಿ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕನೆಕ್ಟಿವಿಟಿಯನ್ನ ಹೆಚ್ಚು ಮಾಡಿದ್ರೆ ಅಲ್ಲಿ ಟ್ರೇಡ್ ಅಥವಾ ವ್ಯಾಪಾರ ಹೆಚ್ಚಾಗುತ್ತೆ, ಅದರಿಂದ ಎಕಾನಮಿ ಇಂಪ್ರೂವ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರೀಜನಲ್ ಸ್ಟೆಬಿಲಿಟಿ, ಇದರ ಮುಖಾಂತರ ಈ ಆಸಿಯನ್ ಕಂಟ್ರೀಸ್ ಏನಿರ್ತವೆ ಸೊ ಅವುಗಳನ್ನ ಸೆಂಟ್ರಾಲಿಟಿ ಮತ್ತು ಯೂನಿಟಿ ಅಂದರೆ ಅವುಗಳಲ್ಲಿ ಒಂದು ಕೇಂದ್ರೀಯತೆ ಮತ್ತು ಏಕತೆಯನ್ನ ಬೆಂಬಲಿಸ್ತಕ್ಕಂಥದ್ದು ಆಸಿಯನ್ ಕಂಟ್ರೀಸ್ಗಳಿಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಆಗಿರುತ್ತೆ. ಸೊ ಇದೆಲ್ಲದರ ಜೊತೆಗೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂದರೆ ಅಲ್ಲೇನಾದರೂ ಡಿಸಾಸ್ಟರ್ಸ್ ಅಥವಾ ವಿಪತ್ತುಗಳು ಸಂಭವಿಸಿದಾಗ ಸೊ ಆ ಒಂದು ಅಸಿಸ್ಟೆನ್ಸ್ ಅನ್ನ ಕೊಡ್ತಕ್ಕಂಥದ್ದನ್ನ ಕೂಡ ಈ ಒಂದು ಬದ್ಧತೆಯ ಮುಖಾಂತರ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಕ್ವಾಡಲ್ಲಿ ಯಾವ ರಾಷ್ಟ್ರಗಳಿದೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದು ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಒಂದು ಸ್ಟೆಬಿಲಿಟಿಯನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಭಾರತ, ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ ಮತ್ತು ಜಪಾನ್ ಮಾಡಿಕೊಂಡಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಸೊ ಈ ಒಂದು ಗುಂಪೇನಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಮಿಟ್ ನಡೆಯುತ್ತೆ. ಅದನ್ನು ನಾವು ಕ್ವಾಡ್ ಸಮಿಟ್ ಅಥವಾ ಕ್ವಾಡ್ ಶೃಂಗಸಭೆ ಅಂತ ಹೇಳ್ತೇವೆ. ಸೊ ಈ ವರ್ಷ USA ಇಂದ ದಲವೇರದಲ್ಲಿ ಇದನ್ನ ನಡೆಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಸಮಿಟ್ ಏನಿದೆ ಅಂದ್ರೆ 2025. ಸೊ ಇದು 2024 ಅಂದ್ರೆ ಇದು ಕಳೆದ ವರ್ಷದಲ್ಲಿ ನಡೆದಿರ್ತಕ್ಕಂಥ ಸಮಿಟ್ ಆಗಿರುತ್ತೆ. ಸೊ ಈ ವರ್ಷ ಅಂದ್ರೆ 2025ರಲ್ಲಿ ಸೊ ಈ ಒಂದು ಸಮಿಟ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಆಯೋಜನೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. So with this, let's get into question number 6. ಸೊ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಕಾರ್ಯಾಚರಣೆಯಲ್ಲಿ POEM-4 ಮಾಡ್ಯೂಲ್ ಮತ್ತು ಪೇಲೋಡ್ಗಳನ್ನು ಉಡಾವಣೆ ಮಾಡಲು ಯಾವ ರಾಕೆಟ್ ಅನ್ನು ಬಳಸಲಾಯಿತು? ಸೊ ವಿಚ್ ರಾಕೆಟ್ ವಾಸ್ ಯೂಸ್ ಟು ಲಾಂಚ್ POEM-4 ಮಾಡ್ಯೂಲ್ ಅಂಡ್ ಪೇಲೋಡ್ಸ್ ಇನ್ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಮಿಷನ್? ಸೊ ಸ್ಪೇಸ್ ಡಾಕಿಂಗ್ ಅಂದರೆ ಏನು ಅಂತ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲೇ ಡಿಸ್ಕಸ್ ಮಾಡಿದ್ದೇನೆ. ಸ್ಪೇಸ್ ಡಾಕಿಂಗ್ ಅಂದರೆ ಸೊ ಆಲ್ರೆಡಿ ಒಂದು ಬೇಸನ್ನು ಸ್ಪೇಸಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೇಲೋಡ್ಗಳನ್ನು ಲೇಟರ್ ಡೇಟ್ಸ್ಗಳಲ್ಲಿ ನಾವು ಲಾಂಚ್ ಮಾಡಿ ಸೊ ಅದಕ್ಕೆ ಹೋಗಿ ಅಟ್ಯಾಚ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಸ್ಪೇಸ್ ಡಾಕಿಂಗ್ ಅಂತ ಕರಿತೇವೆ. ಈ ಒಂದು ಸ್ಪೇಸ್ ಡಾಕಿಂಗ್ನ ಕಾರಣವಾಗಿ POEM-4 ಮಾಡ್ಯೂಲ್ಗಳನ್ನು ಮತ್ತು ಕೆಲವೊಂದು ಖಾಸಗಿ ಸೈಂಟಿಫಿಕ್ ಪೇಲೋಡ್ಗಳನ್ನು ಈಗ ಲಾಂಚ್ ಮಾಡಿ ಸಕ್ಸಸ್ಫುಲ್ ಆಗಿರ್ತಾರೆ. ಹಾಗಿದ್ರೆ ಈ ಒಂದು ಉಡಾವಣೆಗೆ ಬಳಕೆ ಮಾಡಿರ್ತಕ್ಕಂಥ ಲಾಂಚ್ ವೆಹಿಕಲ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ PSLV C-60 ಸೊ ಇದನ್ನು ಲಾಂಚ್ ಮಾಡಲಿಕ್ಕೆ ಬಳಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 10 ಪೇಲೋಡ್ಸ್ ಆಫ್ ಇಸ್ರೋಸ್ POEM-4 ಮಾಡ್ಯೂಲ್ ಡೆಪ್ಲಾಯ್ಡ್ ಸಕ್ಸಸ್ಫುಲಿ ಅಂದರೆ ಸೊ ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥ POEM-4 ಅದರ ಜೊತೆಗೆ 10 ಪೇಲೋಡ್ಗಳನ್ನು ಯಶಸ್ವಿಯಾಗಿ ಈಗ ಉಡಾವಣೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ 10 ಪೇಲೋಡ್ಸ್ ಏನಿರ್ತವೆ, POEM ಬಂದು ಇದು ನಮ್ಮ ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಲೋಡ್ ಆಗಿರುತ್ತೆ. ಮಿಕ್ಕಿದ 10 ಪೇಲೋಡ್ಗಳೇನಿರ್ತವೆ ಸೊ ಇದು ನಾನ್ ಗವರ್ನಮೆಂಟ್ ಎಂಟಿಟೀಸ್ ಅಂದರೆ ಸರ್ಕಾರೇತರ ಒಂದು ಸಂಸ್ಥೆಗಳಿಂದ ಕೊಟ್ಟಿರ್ತಕ್ಕಂಥ ಒಂದು ಪೇಲೋಡ್ಸ್ಗಳಾಗಿರ್ತವೆ. ಸೊ ಇವೆರಡನ್ನೂ ಕೂಡ ಈಗ ಸಕ್ಸಸ್ಫುಲ್ ಆಗಿ ಉಡಾವಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನಾಗಿತ್ತಂದ್ರೆ ಟು ಗಿವ್ ಆಪರ್ಚುನಿಟೀಸ್ ಫಾರ್ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಅಂಡ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಟು ಟೆಸ್ಟ್ ದೇರ್ ಸ್ಪೇಸ್ ಟೆಕ್ನಾಲಜಿ. ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಟಾರ್ಟ್ಅಪ್ಗಳು ಅಂದರೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟಾರ್ಟ್ಅಪ್ಗಳು, ಅದಾದಮೇಲೆ ಶೈಕ್ಷಣಿಕ ಸಂಸ್ಥೆಗಳು ತಾವು ಈ ಒಂದು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿವೆ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳುವ ಕಾರಣದಿಂದ ಸೊ ಈ ಒಂದು ಪ್ರಾಜೆಕ್ಟನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸನ್ನು ನಾವು ನೋಡೋದಾದರೆ ಸೊ ಈ ಒಂದು ಸ್ಟಾರ್ಟ್ಅಪ್ಸ್ ಏನಿರ್ತವೆ ಸೊ ಅವರು ಒಂದು ಹೊಸ ಟೆಕ್ನಾಲಜಿಗಳನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಸೊ ಇದನ್ನು ಅವರು ಟೆಸ್ಟ್ ಬೆಡ್ ಆಗಿ ಯೂಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 798. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಸೊ ಪ್ರಶ್ನೆಯನ್ನು ಓದಿ ಉತ್ತರ ಕೊಡ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1. ಸೊ ಇದು
ಏನೋ ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.